ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಭೆಗೆ ವಂದನೆಗಳು. ವಿಶ್ವ ಬನ್ನಂಜೆ 90ರ ನಮನ ಉಡುಪಿಯಲ್ಲಿ ಉದ್ಘಾಟನೆಗೊಂಡು ವರ್ಷಾದ್ಯಂತ ಹಲವು ಸ್ಥಳಗಳಲ್ಲಿ ಹಲವು ಸ್ತರಗಳಲ್ಲಿ ಚಿಂತನ ಮಂಥನಕ್ಕೆ ಎಡೆಮಾಡಿಕೊಡ್ತಾ ಇರತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಮೊಳಕೆಯೊಡೆದದ್ದು ಬನ್ನಂಜೆಯವರ ಅಗಲಿಕೆಯನ್ನು ಇನ್ನೂ ಜೀರ್ಣಿಸಿಕೊಳ್ಳಲಾಗದ ಹಲವು ಉತ್ತಮ ಆತ್ಮಗಳ ಸಮ್ಮಿಲನದ ಒಂದು ಪ್ರಯತ್ನ. To conceptualize such a program itself is a contribution to the great soul ಅಂತ ನನ್ನ ಭಾವನೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಪುನಃ ಮಂಗಳೂರಿನಲ್ಲಿ ನನ್ನನ್ನು ಕರಿಬೇಕು ಅಂತ ಆಯೋಜಕರಿಗೆ ಅನಿಸಿದ್ದು ನನ್ನ ಸುಕೃತ ಸುದೈವ. ಎಷ್ಟು ಪಾತ್ರನೋ ಗೊತ್ತಿಲ್ಲ. ಯತಿದ್ವಯರು ಈ ಒಂದು ಪುಣ್ಯದ ಸಂದರ್ಭ ಮಹಾಲಯ ಅಮಾವಾಸ್ಯ ದಿವಸ ಮಂಗಳೂರಿನಲ್ಲಿ ಸತತ ಸಮಾಜದ ಕಾರ್ಯಕ್ರಮಗಳಿಗೆ ತನ್ನನ್ನು ತೊಡಸ್ಕೊಂಡಂಥ ರಾಮಕೃಷ್ಣ ಮಠದ 75ನೇ ವರ್ಷದ ಒಂದು ಸುಸಂದರ್ಭದಲ್ಲಿ ಅವರ ಸಮಾಜ ಸೇವೆಯಲ್ಲಿ ಕಿಂಚಿತ್ತೂ ನನ್ನ ಪಾತ್ರ ಇಲ್ಲದಿದ್ದರೂ ಕೂಡ ಅವರ ಜೊತೆ ಕುಳಿತುಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಂತಹ ಆಯೋಜಕರಿಗೆ ಧನ್ಯವಾದಗಳು. ಜಿತಕಾಮಾನಂದರು ಹೆಸರಲ್ಲೇ ಇದೆ ಜಿತಕಾಮ ಅಂತ. ಲೌಕಿಕದಲ್ಲಿ ಹೆಚ್ಚು ವಿಚಾರಗಳನ್ನು ತಿಳಿದುಕೊಂಡು ಲೌಕಿಕ ಸಾಕು, ಸಮಾಜವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಲೌಕಿಕದಲ್ಲಿದ್ದರೆ ಸಾಧ್ಯವಾಗೋದಿಲ್ಲ ಅಂಥೇಳಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಮೂಡಬಿದಿರೆಯ ಜೈನ ಮಠವನ್ನು ಮುನ್ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳ ಇಬ್ಬರೂ ಯತಿದ್ವಯರ ಚರಣಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬನ್ನಂಜೆ ಗೌರವ ಸನ್ಮಾನಕ್ಕೆ ಪಾತ್ರರಾದಂತಹ ವಿದ್ಯಾದಾನ ಮಹಾದಾನ ಅನ್ನೋ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಶ್ರೀನಿವಾಸ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ದೊಡ್ಡ ಸೇವೆಯನ್ನು ಸಮಾಜಕ್ಕೆ ಮಾಡಿದಂಥ ಶ್ರೀ ಸಿ ಎ ರಾಘವೇಂದ್ರ ರಾವ್ ಅವರೇ, ಪಾವಂಜೆ ವಾಸುದೇವ ಭಟ್ಟರು, ಜ್ಯೋತಿಷ್ಯ ಸುಳ್ಳು ಅಂತಕ್ಕಂಥ ಒಂದು ತಥಾಕಥಿತವಾಗಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಆಗಾಗ್ಗೆ ಯಾರು ಪ್ರಾಜ್ಞರು ಯಾರು ಬುದ್ಧಿಜೀವಿಗಳು ಅಂತೆಲ್ಲ ಕರೆಸ್ಕೊಂಡ್ರೋ ಆಗ ಜ್ಯೋತಿಷ್ಯ ಸುಳ್ಳಲ್ಲ, ಹಲವು ಜ್ಯೋತಿಷ್ಯಕಾರರು ಡಾಂಬಿಕರು ಅನ್ನೋದನ್ನ ಆಗಾಗ್ಗೆ ಅದನ್ನ ಪ್ರಸ್ತುತಪಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಜೊತೆಗಿದ್ದು ಸತ್ಯವಾದ ಜ್ಯೋತಿಷ್ಯ ಯಾವುದು ಅನ್ನೋದನ್ನ ತಿಳಿಸ್ಕೊಟ್ಟಂತ ಪಾವಂಜೆ ವಾಸುದೇವ ಭಟ್ ಅವರೇ, ನಾನು ಅಲ್ಪ ಸ್ವಲ್ಪ ತೊದಲು ನುಡಿಗಳನ್ನ ಆಡಿದ್ರು ಕೂಡ ವಿಶೇಷ ಅಭಿಮಾನವನ್ನ ತೆಗೆದುಕೊಂಡು ಇಲ್ಲ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅಂತ ತಪ್ಪುಗಳನ್ನೆಲ್ಲ ನೇರ್ಪಡಿಸಿಕೊಂಡು ನನ್ನ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ಹಿರಿಯರಾದಂತಹ ಪ್ರಾಜ್ಞರಾದಂತಹ ಆಚಾರ್ಯರ ಒಡನಾಡಿಗಳಾದಂತಹ ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರೇ,
ಕುದ್ರೋಳಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಬಹಳ ವೈಭವದ ದಸರಾ ಆಚರಣೆ ಆಗುತ್ತೆ. ಅಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾತೆ ಶ್ರೀಮತಿ ಊರ್ಮಿಳಾ ರಮೇಶ್ ಅವರೇ. ಹರಿಕೃಷ್ಣಪುರವರು ಒಬ್ಬ ಅತ್ಯಂತ ವಿಶಿಷ್ಟ ವ್ಯಕ್ತಿ. ಸಾಹಿತ್ಯ ಪರಿಷತ್ತಿಗೆ ಡಿಸರ್ವಿಂಗ್ ಅಂತ ಯಾರಾದರೂ ಆಗಿ ಅಧ್ಯಕ್ಷರಾಗಿ ಹೋಗಿದ್ದಾರೆ ಅಂತಂದ್ರೆ ಹರಿಕೃಷ್ಣರನ್ನ ಮನೆಯಕ್ಕಾಗಲ್ಲ, ಅಂತಹ ಪ್ರಾಜ್ಞರಿದ್ದಾರೆ. ಸುಧಾಕರ್ ಪೇಜಾವರ್ ಅವರು ಬಹಳ ಉತ್ಸುಕತೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಆಯೋಜನೆ ಮಾಡಿ ಏನೋ ಗೊತ್ತಿಲ್ಲದ ಹಾಗೆ ವೇದಿಕೆ ಮೇಲಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಆಚಾರ್ಯರ ಒಡನಾಡಿಗಳಿದ್ದೀರಿ, ಮಠದ ವಿದ್ಯಾರ್ಥಿಗಳಿದ್ದೀರಿ, ಅಕ್ಕ ತಂಗಿಯರಿದ್ದೀರಿ, ಅಣ್ಣ ತಮ್ಮಂದಿರಿದ್ದೀರಿ, ಆಚಾರ್ಯರ ಅಭಿಮಾನಿ ವರ್ಗದವರಿದ್ದೀರಿ. ರಾಮಕೃಷ್ಣ ಮಠದ 4 ಗೋಡೆಗಳ ಮಧ್ಯೆ ರಿಂಗಣಿಸುವ ಆಚಾರ್ಯರ ತತ್ವ ಸಿದ್ಧಾಂತದ ಚಿಂತನೆಗಳನ್ನ ಮನೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚಕ್ಕೆ ತಿಳಿಸ್ಕೊಡ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಮಿತ್ರರಿದ್ದೀರಿ. ನಿರೂಪಕರು ಹೇಳುವಾಗ 1 ಗಂಟೆ ಕೇಳಿದ್ರು ಉಡುಪಿನಲ್ಲಿ, ಸಾಕಾಗ್ಲಿಲ್ಲ, ಅದಕ್ಕೆ ಇದನ್ನ ಪಾರ್ಟ್ 2 ಅಂತ ಕಂಡಿಡ್ಕೊಂಡಿದೀವಿ ಅಂತಕ್ಕಂಥದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದು ಪಾರ್ಟ್ 2 ಅಂತ ಅನ್ಕೊಳ್ಳದೆ ಇದ್ರು ಕೂಡ ಆಚಾರ್ಯರ ಚಿಂತನೆಗಳು ನಿರಂತರವಾಗಿರಲಿ. 94 ಕೃತಿಗಳನ್ನ ರಚಿಸಿದ್ದಾರೆ ಅಂತ ಅಕ್ಕ ವೀಣಾ ಬನ್ನಂಜೆ ತನ್ನ ಕಿರು ಹೊತ್ತಿಗೆಯಲ್ಲಿ ತಿಳಿಸಿದ್ದಾರೆ. 94 ಕೇವಲ ಸಂಖ್ಯೆಗಷ್ಟೇ ಸೀಮಿತ. ಅದು ಲಕ್ಷೋಪಲಕ್ಷ ಮನಗಳಿಗೆ 94 ಇಂಟು ಲಕ್ಷಗಟ್ಟಲೆ, 94 ಇಂಟು ಕೋಟಿಗಟ್ಟಲೆ ಆಗಿ ತಲುಪಿದೆ ಅನ್ನೋ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ನನಗೆ ಒಂದು ಕ್ಷಣ ವಿಚಲಿತನಾದೆ. ಇವರೇನೋ ಪಾರ್ಟ್ 2 ಅಂದ್ಬಿಟ್ರು, ಇವಾಗ ಹೇಗೆ ನಾನು ಅದರಿಂದ ಕಂಟಿನ್ಯೂ ಮಾಡೋದಾ, ಉಡುಪಿಯಲ್ಲಿ ಬಿಟ್ಟಿದ್ದು ಅಥವಾ ವಿಶೇಷವಾಗಿ ತಯಾರು ಮಾಡ್ಕೊಂಡಿದ್ದನ್ನ ಹೇಳೋದಾ ಅಂತ. ಮತ್ತೆ ಕಿವಿನಲ್ಲಿ ಒಂದು ಮಾತು ಹೇಳಿದ್ರು, ಸರ್ ಉಡುಪಿನಲ್ಲಿ ಸಮಯದ ಒಂದು ಅಂಕುಶ ಇತ್ತು, ಇಲ್ಲಿ ಅದಿಲ್ಲ, ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ ಅಂತ. ಅದು ಬಹಳ ಡೇಂಜರಸ್. ಯಾಕಂದ್ರೆ ಎಷ್ಟೊತ್ತು ಬೇಕಾದ್ರೂ ಮಾತಾಡಿದ್ರೆ ಮುಂದಿನ ಗೋಷ್ಠಿಗಳಿದೆ. ಈಗಾಗಲೇ ಕಾರ್ಯಕ್ರಮದಿಂದ ನಾವು ಒಂದು 20 ನಿಮಿಷ ಹಿಂದಿದ್ದೇವೆ ಅನುಸೂಚಿ ಮತ್ತು ಕಾರ್ಯಕ್ರಮದ ವಿವರದ ಪಟ್ಟಿಯಿಂದ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದುವರೆದ ಭಾಗವೇ ಹೌದು ಅಂತಾದ್ರೂ ಕೂಡ ಆಚಾರ್ಯರ ಪ್ರತಿನಿತ್ಯದ ಪ್ರತಿ ಕ್ಷಣದ ಚಿಂತನೆಗಳು ಅನೇಕ ವ್ಯಕ್ತಿತ್ವವೇ ಹಾಗೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಳ್ತಾ, ಅದನ್ನ ಗಮನಿಸ್ಕೊಳ್ತಾ, ಮೊಟ್ಟ ಮೊದಲನೇದಾಗಿ ಆಹ್ವಾನ ಪತ್ರಿಕೆಯಲ್ಲಿ ಇರ್ತಕ್ಕಂಥದ ಒಂದು ನುಡಿ, ಇದು ಅವರಿಗೆ ಬಹಳ ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದು. ನೀವು ಗೂಗಲ್ ಮಾಡಿದ್ರು ಕೂಡ ಬೆಸ್ಟ್ ಕೋಟ್ ಆಫ್ ಬನ್ನಂಜೆ ಅಂತ ಕೇಳಿದ್ರೆ ಅಲ್ಲಿ ಬರ್ತಕ್ಕಂಥದ್ದೇ ಇದು. ಇರುವು ಸಂಪತ್ತಲ್ಲ, ಇರುವಿನ ಅರಿವು ಸಂಪತ್ತು ಅಂತಕ್ಕಂಥದ್ದು. ಇದು ಏನೋ ವರ್ಡ್ ಜಗ್ಲರಿ ಅಂತ ಅನ್ನಿಸ್ಬಿಟ್ರು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಫಿಲಸಾಫಿಕಲ್ ಲೈನ್ಸ್ ಅದು ಅಂತನ್ಬಿಟ್ಟು ಅಂತ. ಅವರ ಭಾಷೆಯಲ್ಲೇ ಹೇಳೋದಾದ್ರೆ, ನಮ್ಮ ದಾಸರು ತಿಳಿಸ್ಕೊಟ್ಟಿದ್ದಂಥದ್ದು ಒಂದು ಕೀರ್ತನೆಯ ಭಾಗ, ಅದು ವೇದದ ಭಾಗವೂ ಹೌದು. ಮನುಷ್ಯ ಪ್ರಪಂಚಕ್ಕೆ ಬಂದ ನಂತರ ಮೊದಲ ಅಳು ಏನಿರುತ್ತೆ, ಆಗ ಆ ಮಗು ಅತ್ತರೂ ಕೂಡ ಮನೆಯವರಿಗೆಲ್ಲ ಸಂತೋಷ. ಅಳ್ಳಿಲ್ಲ ಅಂದ್ರೆ ಡಾಕ್ಟರ್ ಟೆನ್ಷನ್ನು, ಪಾಪ ತಾಯಿಗೂ ಟೆನ್ಷನ್ನು, ಹತ್ತು ಬಿಡು ಅಂತ ಹೇಳುವಂಥದ್ದು ಅಂತ. ಯಾಕೆಂದ್ರೆ ಅದು ಅತ್ತಾಗ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಶ್ರೀಪಾದರಾಜರು ಹೇಳ್ತಾರೆ, ಕರ್ಣ ಅಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಬುಧ ಜನರು ಅಂತ ದಾಸವಾಣಿ ನಡೆಸ್ತಕ್ಕಂಥವ್ರು ಇದ್ದಾರೆ. ಮಧ್ವನಾಮದ ಭಾಗ.
ಪ್ರಪಂಚಕ್ಕೆ ಮಗು ಬಂದು ಅತ್ತು ಮೊದಲನೆಯ ಶ್ವಾಸವನ್ನ ಒಳಗೆ ತೆಗೆದುಕೊಂಡು ಉಚ್ಛ್ವಾಸ ನಿಶ್ವಾಸಗಳನ್ನ ಮಾಡ್ತಕ್ಕಂಥದ್ದಾಗುವಾಗ ಅದು ನಿರಂತರ ಪ್ರಕ್ರಿಯೆ. ಆ ನಿರಂತರ ಪ್ರಕ್ರಿಯೆ ನಿಂತಾಗ ಅರಿತು ಪಿಣವೆಂದು ಪೇಳುವರು ಬುಧ ಜನರು ಅಂತ ಹೇಳ್ತಾರೆ. ಕಿವಿ ಕೇಳಿಸೋದಿಲ್ಲ ಅಂದ್ರೆ ಅವನ್ನ ಸತ್ತ ಅಂತ ಹೇಳೋದಿಲ್ಲ, ಕಣ್ಣು ಕಾಣಿಸ್ಲಿಲ್ಲ ಅಂತಂದ್ರೆ ಅವನ್ನ ಸತ್ತೋದವನು ಅಂತ ಹೇಳೋದಿಲ್ಲ. ಹೀಗೆ ಪ್ರತಿ ಆಯಾ ಅಂಗಗಳಿಗೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ತಾವೆಲ್ಲ ನೋಡಿ, ಕಾಲು ಬಿದ್ದೋಯ್ತು ಅಂತಂದ್ರೆ ಅದು ಬಿಗಿನಿಂಗ್ ಆಫ್ ದಿ ಎಂಡ್ ಅಂತ. ಬರೇ ಮನುಷ್ಯರಿಗೆ ಅಷ್ಟೇ ಅಲ್ಲ, ಇವನ್ ಪ್ರಾಣಿ ಸಂಕುಲದಲ್ಲಿ ಅಷ್ಟೇ ಕೂಡ. ಆನೆಯೋ ಹಸುವೋ ಮಲಗಿ ಬಿಟ್ಟು ಮತ್ತೆ ಏಳಿಲ್ಲ ಅಂತಂದ್ರೆ ಅದರದ್ದು ಅಂತ್ಯ ಸಮೀಪಿಸ್ತಾ ಇದೆ ಅಂತ. ಮೊಣಕಾಲುಗಳಲ್ಲಿ ಜಯಂತ ಅಂತಕ್ಕಂಥ ಅಭಿಮಾನಿ ದೇವತೆಗಳಿರ್ತಾರೆ. ಹಾಗಾಗಿ ಜಯಂತ ಜಾಗ ಬಿಟ್ಟ ಅಂತಂದ್ರೆ ಆಯ್ತು, ಇದು ಮುಗಿಲಿಕ್ಕೆ ಬಂತು ಅಂತ. ಇದನ್ನ ಬಹಳ ವಿಶೇಷವಾಗಿ ಸೂರ್ಯಾಸ್ತದ ವಿಚಾರವನ್ನ ತೆಗೆದುಕೊಂಡು ನಾವೆಲ್ಲ ಮಲ್ಪೆಯಲ್ಲಿ ಹೋಗಿ ಸುಂದರವಾಗಿ ಸೂರ್ಯಾಸ್ತವನ್ನ ಎಂಜಾಯ್ ಮಾಡ್ತೀವಲ್ಲ, ಆ ವಿಚಾರವನ್ನ ತೆಗೆದುಕೊಂಡು ಆಚಾರ್ಯರು ಎಚ್ಚರಿಸ್ತಾರೆ. ಎಲ್ಲವೋ ಮೂಢ, ಸೂರ್ಯಾಸ್ತ ಹೌದು ಚೆನ್ನಾಗಿತ್ತು, ಹಾಗೆ ಇಳಿತಾ 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 ಕಿತ್ತಳೆ ಹಣ್ಣಿನ ಭಾಗವಾಗಿ ಬಂದು ಕೊನೆಗೆ ಆ ಸಮುದ್ರದ ಕೊನೆಯ ತುದಿಯಲ್ಲಿ ಒಂದು ಗೆರೆಯಾಗಿ ಮಾಲ್ಪಟ್ಟು ಸಮುದ್ರದಲ್ಲಿ ಸೂರ್ಯ ಮುಳುಗಿದನಂತೆ ಭಾಸವಾಗ್ತಾ ಇದೆ. ಬಹಳ ಸಂತೋಷ, ಚೆನ್ನಾಗಿ ನಿನ್ನ ಇಷ್ಟಪಟ್ಟಿ. ಅದರ ಜೊತೆಗೆ ಸೂರ್ಯ 24 ಗಂಟೆಯ ನಿನ್ನ ಆಯುಷ್ಯವನ್ನ ತೆಗೆದುಕೊಂಡು ಹೋದ, ಮರಿಬೇಡ ಅಂತ ಹೇಳ್ತಾರೆ. ದಾಸರದನ್ನು ಹೇಳ್ತಾರೆ, ಹೆಂಗೆ ಮಾಡಲ್ಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ. ವ್ಯಾಸರಾಯರು ಹೇಳ್ತಾರೆ, ಕಾಗದ ಬಂದಿದೆ ನಮ್ಮ ಕಮಲ ನಾಭನದು ಅಂತ. ಇವೆಲ್ಲ ನಮಗೆ ತಿಳಿಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಒಂದು ಉಚ್ಛ್ವಾಸ ಒಂದು ನಿಶ್ವಾಸದಿಂದ ನಮ್ಮ ಜೀವನದ ಅಂತ್ಯ ಒಂದು ಉಚ್ಛ್ವಾಸ ಒಂದು ನಿಶ್ವಾಸದೊಡನೆ ಕಡಿಮೆ ಆಗ್ತಾ ಹೋಯಿತು ಅಂತ. ಹೀಗಿರ್ತಕ್ಕಂಥ ವಿಚಾರವನ್ನ ಗಮನದಲ್ಲಿಟ್ಕೊಂಡಾಗ ಯಾವುದಕ್ಕೆ ನಾವು ಪ್ರಾಶಸ್ತ್ಯವನ್ನ ಕೊಡಬೇಕು ಅನ್ನೋ ಒಂದು ವಿಚಾರ ಬರುತ್ತೆ. ಅದನ್ನ ಆಚಾರ್ಯರು ಹೇಳ್ತಾ ಹೋಗ್ತಾರೆ. ಡಾಂಬಿಕತನದಲ್ಲಿ, ಮೂಢನಂಬಿಕೆಗಳಿಗೆ, ಮೌಢ್ಯಾಚಾರಣೆಗಳಿಗೆ ಒತ್ತು ಕೊಟ್ಟರೆ ಅದರಲ್ಲಿ ಕಳೆದು ಹೋಗ್ತೀಯಾ. ಹಾಗಾಗಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇಡ. ಯಾವುದು ಸತ್ಯವೋ, ಯಾವುದು ಧರ್ಮವೋ, ಯಾವುದನ್ನ ಪ್ರಪಂಚದಲ್ಲಿ ಆತ್ಮೋನ್ನತಿಗಾಗಿ ಸಮಾಜದ ಉದ್ಧಾರಕ್ಕಾಗಿ ಮಾಡಲ್ಪಡ್ತವೋ ಅಂಥವನ್ನ ಪರಮ ಸತ್ಯ ಅಂತ ಪರಿಗಣಿಸುವಂತ. ಇದೆಲ್ಲ ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರಗಳು ಸುಲಭವಾಗಿ ಮಾಡಿ ಆಚಾರ್ಯರು ಕೊಟ್ರು. ಹಾಗಾದ್ರೆ ಏನಿರಬಹುದು ಅಂತಹ ಚಿಂತನೆಗಳು ಅನ್ನೋದನ್ನ ಬಂದಾಗ ನೋಡ್ತಾ ಹೋದಾಗ ಹಲವಾರು ಪ್ರಮಾಣಗಳಿದೆ. ಪ್ರಮಾಣ ಪದ್ಧತಿ ಅಂತ ಗ್ರಂಥ ಇದೆ, ಅದರಲ್ಲಿ ಪ್ರಮಾಣಗಳನ್ನ ಹೇಳ್ತಾ ಹೋಗ್ತಾರೆ. ಒಂದು ಸಣ್ಣ ಉದಾಹರಣೆ ಮೂಲಕ ನಿಮಗೆ ಅದನ್ನ ನಾನು ತಿಳಿಸ್ಕೊಡುವಂತ ಸಣ್ಣ ಪ್ರಯತ್ನ ಮಾಡ್ತೀನಿ. ಒಂದು ಬೆಳದಿಂಗಳ ರಾತ್ರಿ, ಉತ್ತಮವಾಗಿ ಬೆಳದಿಂಗಳು ಬಂದಿದೆ. ಅನ್ಫಾರ್ಚುನೇಟ್, ನಾವು ಬೆಳದಿಂಗಳು ನೋಡೋದು ಬಿಟ್ಬಿಟ್ಟಿದ್ದೀವಿ. ಇನ್ನು ಬೆಳದಿಂಗಳು ಕೈತುತ್ತೂಟ ಅಂತೂ ದೂರನೇ ಹೋಯಿತು. ಆ ಬೆಳದಿಂಗಳಲ್ಲಿ ಒಂದು ತಾರಸಿ ಮೇಲೆ ಹೋಗಿ ಒಂದು ಸಣ್ಣ ಟಬ್ಬಲ್ಲೋ ಒಂದು ದೊಡ್ಡ ಅಗಲ ಬಾಯಿನ ಪಾತ್ರೆಯಲ್ಲೋ ನೀರನ್ನ ತುಂಬಿಡಿ. ಆ ನೀರಿನಲ್ಲಿ ಬೆಳದಿಂಗಳ ಚಂದ್ರವನ್ನ ನೋಡಿ, ಅತ್ಯದ್ಭುತವಾಗಿ ಕಾಣುತ್ತೆ. ಈಗ ನೀರನ್ನ ಸ್ವಲ್ಪ ಅಲ್ಲಾಡಿಸಿ ಕಲಕಿ, ಚಂದ್ರನ ಬಿಂಬ ಅಲ್ಲಾಡಕ್ಕೆ ಶುರುವಾಗುತ್ತೆ. ಕಣ್ಣಿಗೆ ಕಂಡದ್ದೇನಾಯ್ತು, ಚಂದ್ರನ ಬಿಂಬ ಅಲಗಾಡ್ತಿದೆ ಅಂತ. ಎಂಪೆರಿಕಲ್ ಸ್ಟಡಿ ಏನಂತ ಬರೆದ್ವಿ, ನೀರನ್ನ ಅಲ್ಲಾಡಿಸುವುದರ ಮೂಲಕ ನಾನು ಚಂದ್ರನನ್ನೇ ಅಲ್ಲಾಡಿಸಿದೆ ಅಂತ. ನೋಡಿ ಪ್ರತ್ಯಕ್ಷ ಪ್ರಮಾಣ ಎಲ್ಲಿ ಫೇಲ್ ಆಯಿತು ಅಂತ. ಹೀಗೆ 10 ಹಲವು ಪ್ರಮಾಣಗಳು ಇದೆ. ಅದಕ್ಕೆಲ್ಲ ಅಪಭ್ರಂಶಗಳು ಅಂತ ಕರಿತೀವಿ ನಾವು. ಅದನ್ನ ಫಾರ್ಸ್ ಅಂತ ಇಂಗ್ಲಿಷ್ನಲ್ಲಿ ಒಂದು ಪದವನ್ನ ಉಪಯೋಗಿಸ್ಕೋತಾರೆ. ಫೆಲೇಶಿಯಸ್ ಅಂತ ಕರೀತಾರೆ, ಇನ್ನೊಂದು ಫ್ಯಾಲಸಿ ಅಂತ. ಅದನ್ನ ಫೆಲೇಶಿಯಸ್ ಆರ್ಗ್ಯುಮೆಂಟ್ ಅಂತೆಲ್ಲ ಹೇಳ್ತಾ ಹೋಗ್ಬೋದು. ಕಣ್ಣಿಗೆ ಕಾಣ್ತಾ ಇದೆ, ಸತ್ಯವಲ್ಲ ಅಂತಕ್ಕಂಥದ್ದು. ಹೀಗೆ ಅದನ್ನ ಪ್ರಮಾಣಗಳನ್ನ ಹೇಳಿದಾಗ 10
ಹಲವು ಆಚರಣೆಗಳು ಸಮಾಜದಲ್ಲಿ ಅನೂಚಾನವಾಗಿ ಪದ್ಧತಿ, ನಮ್ಮ ಸಂಪ್ರದಾಯ ಇತ್ಯಾದಿಗಳಿಗೆ ಬಂದುಬಿಡ್ತು. ಅದು ಸತ್ಯವೋ ಹೌದೋ ಅಲ್ಲವೋ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆಚಾರ್ಯರ ಮಾತಿನಲ್ಲಿ ಹೇಳುವಂಥದ್ದಾದಾಗ ಇಂತಹ ಪ್ರಶ್ನೆಗಳನ್ನೇ ಮಾಡೋದನ್ನ ನಿಲ್ಲಿಸಿಬಿಟ್ರು ಅಂತ ಅನ್ನೋದು ಬರುತ್ತೆ. ಅವರ ಜೀವನದ ಭಾಗಗಳನ್ನು ಹೇಳ್ಕೊತಾ ಹೋಗ್ತಾರೆ, ಅದರ ಮುಖಾಂತರ ನಮಗೆ ಒಂದು ಸತ್ಯವನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ನ್ಯಾಷನಲ್ ಕಾಲೇಜ್ನಲ್ಲಿ ನಾನು ವಿಜ್ಞಾನ ಪದವಿಯನ್ನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಶಾಲಾ ಕೊಠಡಿಗಳಲ್ಲಿ ಎಲ್ಲ ಕರಿ ಹಾಲೆ, ಕಪ್ಪು ಹಾಲೆಗೆ ಬ್ಲ್ಯಾಕ್ ಬೋರ್ಡ್ ಮೇಲ್ಗಡೆಗೆ ಒಂದು ಬಿಳಿ ಬಣ್ಣದ ಒಂದು ರೊಟ್ಟಿನಲ್ಲಿ ಕೆಂಪು ಬಣ್ಣದ ಒಂದು ಕ್ವಶನ್ ಮಾರ್ಕ್ ಅನ್ನ ಹಾಕ್ಸಿದ್ರು ಪ್ರತಿ ಕ್ಲಾಸ್ ರೂಮ್ನಲ್ಲಿ. ಎಚ್ ನರಸಿಂಹಯ್ಯನವರು ಇದನ್ನ ಉದ್ದೇಶಿಸಿ ಒಂದ್ಸತಿ ಹೇಳುವಾಗ ಹೇಳ್ತಾರೆ, ಈ ಪ್ರಶ್ನಾರ್ಥಕ ಚಿಹ್ನೆ ಏನನ್ನ ಸೂಚಿಸುತ್ತೆ ಅಂತ. ಒಂದು ಕ್ಷಣ ನಾವೆಲ್ಲ ತಬ್ಬಿಬ್ಬಾದ್ವಿ. ಹೌದು, ಯಾಕೆ ಹಾಕಿದಾರೆ ಅದನ್ನ ಬ್ಲ್ಯಾಕ್ ಬೋರ್ಡ್ ಮೇಲೆ ವೈಟ್ ಅಲ್ಲಿ ರೆಡ್ ಕಲರ್ ಕ್ವಶನ್ ಮಾರ್ಕ್ ಎಲ್ರಿಗೂ ಕಾಣೋಂಗ್ ಹಾಕಿದಾರಲ್ಲ, ಯಾಕೆ ಅಂತ. ಆಗ ಅವರೇ ಉತ್ತರ ಕೊಟ್ಟರು, ಬರ್ತಕ್ಕಂಥ ಲೆಕ್ಚರರ್ಸು ಹೇಳೋಗೋದು ಅವರ ಡ್ಯೂಟಿ, ಅವರ ಕರ್ತವ್ಯ, ಅವರಿಗೆ ಅದಕ್ಕೆ ಹಣ ಕೊಡಲಾಗುತ್ತೆ, ಅದನ್ನು ತಿಳಿಸ್ಬೇಕು, ಅದನ್ನು ಕಲ್ತ್ಕೋಬೇಕು, ಇದು ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಆಯ್ತು. ಆದರೆ ಪ್ರತಿ ತರಗತಿಯ ಕೊನೆಯಲ್ಲಿ ಅವರು ಮಾಡಿದ ಪಾಠದ ಬಗ್ಗೆ ನಿಮಗೆ ಏನಾದರೂ ಸಂಶಯ ಬಂದರೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದಕ್ಕೋಸ್ಕರ ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೊಟ್ಟಿದ್ದೇವೆ ಅಂತ. ಇವತ್ತು ಸಮಾಜದಲ್ಲಿ ಏನಾಗಿದೆ, ಯಾರನ್ನಾರು ಹಿರಿಯರನ್ನ ನಾವು ಪ್ರಶ್ನೆ ಕೇಳಿದ್ರೆ ಒಂದು ತಲೆ ಹರಟೆ ಬಾಯಿ ಮುಚ್ಕೊಂಡಿರು ಅಂತ ಹೇಳೋದು, ಇಲ್ಲದೆ ಇದ್ರೆ ಇನ್ನೂ ಅತಿಯಾದ ಇರ್ತಕ್ಕಂಥದ್ದಾಗಿತ್ತು ಅಂದ್ರೆ ಅದಕ್ಕೆ ಉತ್ತರ ಗೊತ್ತಿಲ್ಲದೆ ಇದ್ರೆ, ನೋಡು ಇಂಥ ಪ್ರಶ್ನೆ ಎಲ್ಲ ಕೇಳಿ ನೀನು ಪಂಡಿತರಿಗೆ ಆಚಾರ್ಯರಿಗೆ ಅವಮಾನ ಮಾಡ್ತಾ ಇದ್ಯಾ, ನಿನಗೆ ರೌರವಾದಿ ನರಕ ಗರುಡ ಪುರಾಣದಲ್ಲಿ ಹೇಳಿದ್ದು ಬರುತ್ತೆ, ಕುಂಬಿ ಪಾಕಕ್ಕೆ ಹಾಕ್ತಾರೆ ಅಂತ ಅಂದ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಹಾಗಾಗಿ ಪ್ರಶ್ನೆಗಳನ್ನ ಕೇಳೋದನ್ನ ನಾವು ಬಿಟ್ವಿ. ಅದು ಅಲ್ಲ ಅಂತ ಆಚಾರ್ಯರು ಹೇಳಿದ್ರು. ಎಂತಹ ಪುಣ್ಯತಮವಾದ ಈ ಒಂದು ರಾಷ್ಟ್ರ, ನಮ್ಮ ಸನಾತನ ಧರ್ಮ, ಈ ಧರ್ಮದಲ್ಲಿ ಇದ್ದಂತಹ ಪ್ರಶ್ನೆಗೆ ಅವಕಾಶ, ಇವುಗಳನ್ನ ನೀವು ಮೊಟ್ಟ ಮೊದಲನೇದಾಗಿ ಬ್ರಹ್ಮಸೂತ್ರದಿಂದಲೇ ಪ್ರಾರಂಭ ಮಾಡಬಹುದು. ಎಂತಹ ಒಂದು ಉತ್ತಮವಾದ ಧರ್ಮ ಅನ್ನೋದಕ್ಕೆ ಹೇಳ್ತೀನಿ ನಾನು. ಬೇರೆ ಯಾವ ಧರ್ಮದಲ್ಲಿ ಇರದೇ ಇರತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಏಕೈಕ ಸ್ವಾತಂತ್ರ್ಯವನ್ನ ಕೊಟ್ಟಂತ ಒಂದು ಧರ್ಮ ಅಂತಂದ್ರೆ ಅದು ಹಿಂದೂ ಧರ್ಮ ಮಾತ್ರ. ಯಾಕೆ ಅಂತ ಕೇಳ್ಬೇಕು ನೆಕ್ಸ್ಟ್. ಯಾಕೆ ಅಂದ್ರೆ ನೀವು ಹೇಳ್ತಿಲ್ಲಪ್ಪ ದೇವರು ಅವನಿದಾನ ಅಂತ ಪ್ರಶ್ನೆ ಮಾಡು ಅಂತ ಹೇಳುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಅಂತ ಪ್ರಾರಂಭ ಆಗುತ್ತೆ. ಅಂದ್ರೆ ವೆರಿ ಎಕ್ಸಿಸ್ಟೆನ್ಸ್ ಆಫ್ ದಿ ಗಾಡ್ನೇ ನೀನ್ ಕ್ವಶನ್ ಮಾಡು ಅಂತ ತೋರಿಸಿ ಯಾವ್ದಾದ್ರು ಧರ್ಮದಲ್ಲಿ ಇದ್ದಾರೆ ಅಂತಾದ್ರೆ. ಒಂದು ವೇಳೆ ನೀವು ಅದನ್ನ ಪ್ರಶ್ನೆ ಮಾಡಿದ್ರೆ ಮರುಕ್ಷಣದಲ್ಲಿ ಪ್ರಶ್ನೆ ಮಾಡಿದವನು ಈ ಲೋಕದಿಂದ ಹೊರಟೋಗ್ತಾನೆ. ಹೆಚ್ಚೇನು ತಾವು ನೋಡಿದ್ದೀರಿ, ಇತಿಹಾಸವನ್ನ ಕೇಳಿದ್ದೀರಿ. ಅಂತಹ ಒಂದು ಭಗವಂತನ ಚಿಂತನೆಗಳನ್ನ ಭೂಮಿಗೆ ತಂದ ವ್ಯಕ್ತಿಗಳು ಎಂತಹ ದಾರುಣವಾದ ಸಾವನ್ನಪ್ಪಿದ್ದರು ಅಂತ ನೀವು ನೋಡಿದ್ದೀರಿ. ಇದ್ಯಾವುದು ನಾವು ನೋಡಿದ್ದಂಥದ್ದಲ್ಲ, ಇತಿಹಾಸ ಬರೆದಿರ್ತಕ್ಕಂಥದ್ದು. ಅಂತಹ ಪ್ರಶ್ನೆ ಮಾಡ್ತಕ್ಕಂಥ ಉತ್ತಮ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಧರ್ಮವನ್ನ, ಧರ್ಮದ ತಿರುಳನ್ನ ಹಲವಾರು ವರ್ಷಗಳ ನಮ್ಮ ದೇಶದ ಮೇಲೆ ಆದಂತಹ ದಾಳಿಗಳಿಂದ ನಾವು ಸತ್ಯವನ್ನೆಲ್ಲೋ ಕಳ್ಕೊಂಡ್ಬಿಟ್ವಿ. ಕಳ್ಕೊಂಡ ಸತ್ಯ ಹೋಯ್ತು ಅಂತಂದ್ರೆ ಸತ್ಯ ಹೋಗ್ಲಿಲ್ಲ. ನಮ್ಮನೆಯಲ್ಲಿ ಪಂಚಾಂಗ ಕಳೆದೋಯ್ತು ಅಂತಂದ್ರೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರ ಕಳೆದು ಹೋಗ್ಲಿಲ್ಲ. ನಿಮ್ಮನ್ನೇ ಕ್ಯಾಲೆಂಡರ್ ಅಲ್ಲಿ ಗ್ರಹಣ ತೋರಿಸಿಲ್ಲ ಅಂತಂದ್ರೆ ಗ್ರಹಣ ಆಗ್ಲಿಲ್ಲ ಅಂತ ಅರ್ಥ ಅಲ್ಲ. ಕಣ್ಣಿಗೆ ಎದುರುಗಡೆ ಹೋಗಿ ನೋಡಿದ್ರೆ ಆಕಾಶದಲ್ಲಿ ಏನು ಕಾಣುತ್ತೆ, ಇದನ್ನ ಜ್ಯೋತಿಷ್ಯದಲ್ಲಿ ದೃಗ್ಗಣಿತ ಅಂತ ಕರೆದ್ರು. ದೃಕ್ ಅಂತಂದ್ರೆ ಯಾವುದು ಕಣ್ಣಿಗೆ ಕಾಣಿಸ್ತದೋ ಅದನ್ನ ನೋಡ್ತಕ್ಕಂಥದ್ದು ಅಂತ. ಇಂತಹ ಪರಮ ಸತ್ಯವನ್ನ, ಹುದುಗಿ ಹೋಗಿರ್ತಕ್ಕಂಥ ಸತ್ಯವನ್ನ ಅನುಕೂಲಕ್ಕೆ ತಕ್ಕಂತೆ, ಅವರವರಿಗೆ ತಿಳಿದಂತೆ, ಅವರವರಿಗೆ ಎಷ್ಟು ಗ್ರಾಹ್ಯವೋ ಅಷ್ಟನ್ನೆಲ್ಲ ತೆಗೆದುಕೊಂಡು ಇದೇ ಪರಮ ಸತ್ಯ ಅಂತ ಹೇಳ್ಕೊತಾ ಹೋದ್ರು. ಹೀಗೆ ಸತ್ಯವನ್ನ ಸಾರುವಂತ ಸಂದರ್ಭದಲ್ಲಿ ಹಲವಾರು ಡಿಸ್ಟಾರ್ಟೆಡ್ ವರ್ಷನ್ಸ್ ಬಂತು. ಅಪಭ್ರಂಶಗಳು ಕಾಣಿಸ್ತಾ ಹೋದವು. ಆ ಅಪಭ್ರಂಶಗಳನ್ನ ಕಾಣಿಸ್ತಾ ಹೋದಂತ ಸಂದರ್ಭದಲ್ಲಿ
ಅದನ್ನ ಯಾರಾದರೂ ಪ್ರಶ್ನಿಸಿದರೆ ಉತ್ತರ ಗೊತ್ತಾಗದೇ ಇದ್ರೆ ನಾನು ತಿಳಿದು ಹೇಳ್ತೀನಿ, ಅಧ್ಯಯನ ಮಾಡ್ತೀನಿ ಅಂತ ತಿಳ್ಕೊಳ್ತಕ್ಕಂಥದ್ದು ಆಗಿರ್ಲಿಲ್ಲ. ಕಾರಣ ಅವರ ಗುರುಗಳು ಅದನ್ನು ಅವ್ರಿಗೆ ತಿಳಿಸ್ಕೊಟ್ಟಿರ್ಲಿಲ್ಲ. ಆದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಶಿಕ್ಷಾವಳಿಯ ಕಾನ್ವೊಕೇಶನ್ ಅಡ್ರೆಸ್ಗೆ ಮೊರೆ ಹೋಗಬೇಕು. ಇವತ್ತಿನ ದಿವಸದ ತರ ರಾಜ್ಯಪಾಲರನ್ನು, ಬೇರೆ ಯಾವುದೋ ದೇಶದವ್ರನ್ನೋ, ಇನ್ಯಾರನ್ನೋ ಒಂದು ಸ್ಟಾರ್ಟ್ಅಪ್ ಕಂಪ್ನಿನಲ್ಲಿ ದೊಡ್ಡಂತ MD ಕರೆಸಿ ಸಾವಿರಾರು ಜನಕ್ಕೆ ತಲೆ ಮೇಲೆ ಟೋಪಿ ಹಾಕಿಸಿ ಮಾಡ್ತಕ್ಕಂಥ ಕಾನ್ವೊಕೇಶನ್ ಆಗಿರ್ಲಿಲ್ಲ. ಎಲ್ಲ ಗುರುಕುಲ ಪದ್ಧತಿಗಳಲ್ಲಿ ಇದ್ದಂತಹ ಕಾಮನ್ ಕಾನ್ವೊಕೇಶನ್ ಅಡ್ರೆಸ್ ಅಂತಂದ್ರೆ ಶಿಕ್ಷಾವಳಿಯಲ್ಲಿ ಬರ್ತಕ್ಕಂತಹ ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾತ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಸಣ್ಣ ಕ್ರಿಕೆಟಿನ ಉದಾಹರಣೆ, ಅದರಿಂದ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸರಿಯಾದ ಚೆಂಡನ್ನು ಉಪಯೋಗಿಸಿ ಸರಿಯಾದ ಪಿಚ್ಚಲ್ಲಿ ಮಾಡಿ ಸರಿಯಾಗಿ ಅದನ್ನ ಬೌಲಿಂಗಿನ ತನ್ನ ಒಂದು ಶಕ್ತಿಯನ್ನ, ಯುಕ್ತಿಯನ್ನ ತೋರಿಸಿ ಎದುರ ಪಾರ್ಟಿಯವರನ್ನ ಔಟ್ ಮಾಡಿ ನಾನು ಗೆಲ್ಲೋದು ಅನ್ನೋದು ಜೆಂಟಲ್ಮನ್ ಕ್ರಿಕೆಟಿನ ಭಾಗವಾಗಿತ್ತು. ಮುಂದೆ ಕ್ರಿಕೆಟ್ ವ್ಯಾಪಾರೀಕರಣವಾಯಿತು, ಹಣ ಮಾಡುವ ಮಾಧ್ಯಮವಾಯಿತು, ಪ್ರತಿಷ್ಠೆಯ ಸಂಕೇತವಾಯಿತು. ಸೌತ್ ಆಫ್ರಿಕನ್ರು ಮೊದಲಿಂದ 9 ವರ್ಷ ಬ್ಯಾನ್ ಆದರೂ ಕೂಡ ವಾಪಸ್ ಕ್ರಿಕೆಟ್ಗೆ ಬಂದ್ಮೇಲೆ ಜೆಂಟಲ್ಮನ್ ಗೇಮ್ ಅನ್ನೋದನ್ನ ಮರೆತು ಬಿಟ್ರು. ಬಾಲಿನ ಒಂದು ಭಾಗದಲ್ಲಿ ಇರ್ತಕ್ಕಂಥ ಹೊಳೆಯುವ ಭಾಗವನ್ನ, ಒಂದೇ ಭಾಗವನ್ನ ಉಜ್ಜಿ ಉಜ್ಜಿ ಡಲ್ ಮಾಡಿಬಿಟ್ರು. ಬಾಲನ್ನ ಹೀಗೆ ತೆಗೆದು ಬೌಲಿಂಗ್ ಮಾಡೋ ಕಾಲಕ್ಕೆ ಆ ಡಲ್ ಆಗಿರೋ ಭಾಗ ಆ ಬ್ಯಾಟ್ಸ್ಮನ್ಗೆ ಮುಖ ಮಾಡಿ ಬರಬೇಕು ಅನ್ನೋ ರೀತಿಯಾಗಿ ಬೌಲ್ ಮಾಡ್ತಕ್ಕಂಥ ಅಭ್ಯಾಸವನ್ನ ಮಾಡಿದ್ರು. ಹಾಗಾಗಿ ಆ ಬಾಲಿನ ಶೈನಿಂಗ್ ಇಲ್ದೇ ಇರೋದ್ರಿಂದ ಬಾಲ್ ಎಲ್ಲಿ ಬರ್ತಿದೆ ಅಂತಾನೆ ಬ್ಯಾಟ್ಸ್ಮನ್ ಗೊತ್ತಾಗ್ದಲ್ನೆ ಅವನು ಔಟ್ ಆಗಕ್ ಶುರು ಆದ. ಇದನ್ನ ರಿವರ್ಸ್ ಸ್ವಿಂಗ್ ಅಂತ ಕರೆದ್ರು. ಆಹಾ, ಎಂತ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನ್ಯಾಯವಾಗಿ ಗೆಲ್ಲೋ ಅಂತಂದ್ರೆ ಅದಾಗೋದಿಲ್ಲ, ಕುಕೃತ್ಯ ಮಾಡ್ತೀಯಾ ಅಂತ. ಆಯ್ತು, ಓಪನರ್ಸ್ ಹೋಗ್ಬಿಟ್ಟಿದ್ದಾರೆ. ನಮ್ಮ ಇಬ್ರು ಓಪನರ್ಸು ಈ ಒಂದು ಕುಕೃತ್ಯಕ್ಕೆ ಬಲಿಯಾದರು. ಮುಂದೇನಾಯ್ತು? ಸಚಿನ್ ತೆಂಡೂಲ್ಕರ್ 1 ಡೌನು, ರಾಹುಲ್ ದ್ರಾವಿಡ್ 2nd ಡೌನು, ಇಬ್ರು ಬಂದಿದ್ದಾರೆ. ಇವರಿಗೆ ಪಾಠ ಮಾಡುವಂತ ಸಂದರ್ಭದಲ್ಲಿ ಗುರುಕುಲದಲ್ಲಿ ಅಥವಾ ಅವರ ಕೋಚ್ಗಳು ಹೇಳ್ಕೊಡುವಂತ ಸಂದರ್ಭದಲ್ಲಿ ಬಾಲ್ ಕಾಣದಿದ್ರೆ ಹೆಂಗಾಡ್ಬೇಕು ಅಂತ ಹೇಳ್ಕೊಟ್ಟಿರ್ಲಿಲ್ಲ, ಹೇಳ್ಕೊಡಕ್ ಆಗಲ್ಲ. ಇಲ್ಲಿ ಹೀಗೆ ಕೈ ತೆಗೆದುಕೊಂಡು ಬರುವಾಗ ಕಿವಿಯ ಈ ನೆಟ್ಟಿನಲ್ಲಿ ಕೊಟ್ರೆ ಬಾಲು ಅಲ್ಲಿಂದ ರಿಲೀಸ್ ಆದರೆ ಎಷ್ಟು ದೂರ ಬೀಳುತ್ತೆ ಅನ್ನೋದು ಒಂದು ಫಿಸಿಕಲ್ ಸೈನ್ಸ್, ಫಿಸಿಕ್ಸಿನ ಸೈನ್ಸ್. ಅದು ಭೂಮಿ ಮೇಲೆ ಬಿದ್ದಾಗ ಭೂಮಿ ಎಷ್ಟು ಗಟ್ಟಿ ಇರುತ್ತೆ, ಹುಲ್ಲಿರುತ್ತಾ, ಅದ್ರಲ್ಲಿ ಬರೇ ಮಣ್ಣಿರುತ್ತಾ, ಅದು ಯಾವ ರೀತಿ ಗಟ್ಟಿ ಇರುತ್ತೆ, ಬಿರುಕಿರುತ್ತಾ, ಇದರ ಆಧಾರದ ಮೇಲೆ ಬಾಲು ಇಲ್ಲಿ ಬಿದ್ದರೆ ಹೇಗೆ ಬರುತ್ತೆ ಅನ್ನೋದನ್ನ ಅವ್ರಿಗೆ ಹೇಳ್ಕೊಟ್ಟಿದ್ರು. ಬಾಲೇ ಕಾಣದೇ ಇದ್ರೆ ಹೆಂಗಾಡ್ಬೇಕು ಅಂತ ಯಾರು ಹೇಳ್ಕೊಡಕ್ಕಾಗತ್ತೆ? ಇಂತಹ ಸಂದರ್ಭದಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತೆ ರಾಹುಲ್ ದ್ರಾವಿಡ್, ನಮ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿರುತ್ತಲ್ಲ ಇನ್ ಬಿಟ್ವೀನ್ ಓವರ್ಸು, ಆಗ ಅವರಿಬ್ರು ಅರ್ಧ ದಾರಿಗೆ ಇಬ್ರು ಬಂದು ಮಾತಾಡ್ಕೋತಾರೆ. ಕೇಳ್ತಾರೆ, ಹೋದ ಓವರ್ನಲ್ಲಿ 2ನೇ ಬಾಲು 5ನೇ ಬಾಲು ನಂಗೆ ಕಾಣಲೇ ಇಲ್ಲ ಅಂತ. ದ್ರಾವಿಡ್ ಹೇಳ್ತಾನೆ, ನಿನ್ಗಾದ್ರೂ ಪುಣ್ಯ 2 ಬಾಲ್ ಕಾಣಲಿಲ್ಲ, ನಂಗೆ ಓವರ್ನಲ್ಲಿ 3 ಬಾಲ್ ಕಾಣಲಿಲ್ಲ ಅಂತ. ಮತ್ತೆ ಹೆಂಗಾಡೋದೀಗ ಅಂತ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಬಾಲಿನ ಆ ಹೊಳಿದೇ ಇರುವಂತ ಭಾಗ ನಮ್ಮ ಮುಖಕ್ಕೆ ಬರ್ತಾ ಇದೆ. ಆಗ ನಾವು ಕಣ್ಣು ಮುಚ್ಕೊಂಡು ದೇವರೇ ಕಾಪಾಡು ಅಂತ ಆಡ್ಬೇಕೇ ಹೊರತು ಏನು ನಮ್ಮ ಟೆಕ್ನಿಕ್ಸು ಸ್ಕಿಲ್ಲು ನಡೆಯಲ್ಲ ಅಂತ. ಸ್ನೇಹಿತರೆ, ಈ ಸಂದರ್ಭ ಇದಿಷ್ಟು ಗುರುಕುಲ ಹೇಳ್ಕೊಟ್ಟಿದ್ದಾಯ್ತು. ಅಲ್ಲಿ ಹೇಳ್ಕೊಡ್ತಾರೆ ಸತ್ಯಂ ವಧ, ಧರ್ಮಂ ಚರ ಅಂತೆಲ್ಲ ಹೇಳ್ಕೊಡ್ತಾರೆ. ಇದನ್ನ ಮಾಡೋಂಗಿಲ್ಲ, ನೋ ಇತರಾಣಿ ಅಂತ. ನೋ ಅನ್ನೋದು ಇಂಗ್ಲಿಷ್ ಪದ ಅಲ್ಲ, ನೋ ಅನ್ನೋದು ಸಂಸ್ಕೃತ ಪದ. ನೋ ಇತರಾಣಿ ಅಂತ ಹೇಳ್ತಾರೆ, ಇದು ಬಿಟ್ಟು ಬೇರೆ ಏನು ಮಾಡೋಂಗಿಲ್ಲ ಅಂತ. ತಾನಿ ಸೇವಿತವ್ಯಾನಿ ನೋ ಇತರಾಣಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಸಮಾಜಕ್ಕೆ ಒಳ್ಳೇದಾಗುತ್ತೋ, ಸಮಾಜ ಮುಖ್ಯ ಆಗುತ್ತೋ ಅದನ್ನೆಲ್ಲ ಮಾಡು. ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು, ಸಮಾಜದ ಸ್ವಾಸ್ಥ್ಯವನ್ನ ಯಾವ ರೀತಿಯಲ್ಲಾದರೂ ಕೆಡುವಂಥದ್ದಾಗಿತ್ತು ಅಂತಂದ್ರೆ ಅಂತವಕ್ಕೆ ಕಿವಿ ಕಣ್ಣುಗಳನ್ನು ತೆರೆದಿಡಬೇಡ ಅಂತ ಹೇಳ್ತಾರೆ. ಬುದ್ಧಿ ತನಕ ಹೋಗ್ಲಿ, ಕಣ್ಣಿಗೆ ಕಾಣಬಾರದು, ಕಿವಿಗೆ ಕೇಳಬಾರದು ಅಂತಕ್ಕಂಥ ವಿಚಾರಗಳನ್ನ, ಇಂಥ ವಿಚಾರಗಳನ್ನ ಹೇಳಿದಂಥ ಸಂದರ್ಭದಲ್ಲಿ
ಇವರಿಬ್ರು ಮಾತಾಡ್ಕೋತಾರೆ, ಈಗ ಹೇಗೆ ಮಾಡೋದು ಇದಕ್ಕೆ ಅಂತ. ಅದಕ್ಕೆ ಇವರಿಬ್ಬರ ಮಧ್ಯ ಒಂದು ಸ್ವಾಧ್ಯಾಯ ನಡೆಯುತ್ತೆ. ಏನು ಸ್ವಾಧ್ಯಾಯ ಅಂದ್ರೆ, ಅಲ್ಲಿ 22 ಗಜದ ಆಚೆ ನಿಂತಿರೋನ್ಗೆ ಬಾಲ್ ಹೇಗೆ ಬರುತ್ತೆ ಅಂತ ಕಾಣಲ್ಲ. ಇಲ್ಲಿ ಈಚೆ ಬದಿಯಲ್ಲಿ ನಾನ್ ಸ್ಟ್ರೈಕರ್ ಎಂಡಲ್ಲಿ ನಿಂತಿರ್ತಕ್ಕಂಥ ಬ್ಯಾಟ್ಸ್ಮನ್ ಇವನು ಯಾವ ಭಾಗದ ಬಾಲನ್ನ ಬಿಡ್ತಾ ಇದ್ದಾನೆ ಅಂತ ನೋಡಿ ತಿಳ್ಕೋಬಹುದಾಗುತ್ತೆ. ಅವನಿಗೆ ಕಾಷನ್ ಮಾಡ್ಬೇಕಾಗುತ್ತೆ ಅಂತ. ಹೇಗೆ ಕಾಷನ್ ಮಾಡೋದು ಅಂತ ಕೇಳ್ತಾನೆ. ಆಗ ಇಬ್ರು ಒಂದು ಒಪ್ಪಂದಕ್ಕೆ ಬರ್ತಾರೆ. ನಾನು ಇಲ್ಲಿ ನಿಂತಿದ್ದೀನಿ, ನಾನ್ ಸ್ಟ್ರೈಕರು, ನನ್ಗೆ ಅವನ್ ಯಾವ ತರ ಬಾಲ್ ಬಿಡ್ತಾನೆ ಅಂತ ಕಾಣ್ತಿದೆ. ನನ್ನ ಬಲಭಾಗಕ್ಕೆ ಬ್ಯಾಟನ್ನ ನಾನು ಇಟ್ಕೊಂಡು ಹಿಂಗ್ ನಿಂತ್ಕೊಂಡ್ರೆ, ಬಲಭಾಗಕ್ಕೆ ಬ್ಯಾಟನ್ ಇಟ್ಕೊಂಡು ನಿಂತ್ಕೊಂಡ್ರೆ ಅದು ರೈಟ್ ಬಾಲು, ನಾಟ್ ರಿವರ್ಸ್ ಸ್ವಿಂಗು. ಎಡಭಾಗಕ್ಕೆ ನಾನು ಬ್ಯಾಟನ್ನ ಇಟ್ಕೊಂಡು ನಿಂತ್ಕೊಂಡ್ರೆ ಆಗ ಅದು ರಿವರ್ಸ್ ಸ್ವಿಂಗು. ಈಗ ಇನ್ನೊಂದು ಕಂಟಿಂಜೆನ್ಸಿ ಬರುತ್ತೆ, ಬಹಳ ಚೆನ್ನಾಗಿರುತ್ತೆ. ಒಂದ್ ವೇಳೆ ಈ ನಾನ್ ಸ್ಟ್ರೈಕರ್ಗೂ ಯಾವುದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ, ಆಗ ಬ್ಯಾಟನ್ ಮಧ್ಯಕ್ಕೆ ಇಟ್ಕೋತೀನಿ, ಶಿವಾಯ ನಮಃ ಅನ್ಬಿಟ್ಟು ಹೆಂಗೋ ಒಂದು ಆಡು ಅಂತ. ಇದನ್ನ ಹೇಳಿಕೊಟ್ಟಂಥದ್ದು ಇಂಟರ್ವ್ಯೂ ಇದೆ, ಯಾರು ಬೇಕಾದ್ರೂ ಗೂಗಲ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತು ದ್ರಾವಿಡ್ ಅವ್ರದ್ದು ಈ ಸೌತ್ ಆಫ್ರಿಕಾ ರಿವರ್ಸ್ ಸ್ವಿಂಗಿನ ಭಾಗದನ್ನ ಕೇಳ್ಕೋಬಹುದು. ಈ ಪರಮ ಸತ್ಯವನ್ನ ಅರ್ಥಕೊಂಡಂತ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ತೆಂಡೂಲ್ಕರ್ ಬ್ಯಾಟ್ ಯಾವ ತರ ಇಡ್ತಾನೆ ಅನ್ಕೊಂಡು ನೋಡ್ಕೊಂಡು ದ್ರಾವಿಡ್ ಆಡೋದು, ದ್ರಾವಿಡ್ ಬ್ಯಾಟ್ ಯಾವ ತರ ಇಡ್ತಾನೆ ಅಂತ ನೋಡ್ಕೊಂಡು ತೆಂಡೂಲ್ಕರ್ ಆಡೋದು. ಇದು ಈ ಕುಕೃತ್ಯ ಮಾಡದಂತ ಬೌಲರ್ ಗೊತ್ತಾಗಿರ್ಲಿಲ್ಲ. ಪರಿಣಾಮ ಏನಾಯ್ತು, ಮುಂದಿನ ಓವರ್ನಲ್ಲಿ ಹ್ಯಾಟ್ರಿಕ್ ಬೌಂಡ್ರೀಸು, ಹ್ಯಾಟ್ರಿಕ್ ಸಿಕ್ಸರ್ಸ್ ಬರ್ಲಿಕ್ಕೆ ಶುರು ಆಯಿತು. ಯಾವಾಗ ಸತ್ಯವನ್ನ ಕುಕೃತ್ಯದ ಮುಖಾಂತರ, ಧರ್ಮವನ್ನ ಕುಕೃತ್ಯದ ಮುಖಾಂತರ, ಅಧರ್ಮ ಅಥವಾ ಅಸತ್ಯ ಗ್ರಹಣದಂತೆ ಸ್ವಲ್ಪ ಕಾಲ ಸೂರ್ಯನನ್ನ ಮುಚ್ಚಿ ಸತ್ಯ ಅಂತಕ್ಕಂಥ, ಧರ್ಮ ಅಂತಕ್ಕಂಥ ಪ್ರಖರ ಸೂರ್ಯನನ್ನ ಮರೆಮಾಚೋದಕ್ಕೆ ಪ್ರಯತ್ನ ಪಟ್ಟು, ಆಗೆಲ್ಲ ಕೂಡ ಸ್ವಾಧ್ಯಾಯ ಈ ಭೂಮಿಗೆ ಬಂದು ಆ ಸತ್ಯವನ್ನ ಪುನಃ ಪ್ರಖರತೆಗೆ ಕಂಡುಕೊಂಡು ಬಂದಿದೆ, ಧರ್ಮವನ್ನ ಪ್ರಖರತೆಗೆ ಕಂಡುಕೊಂಡು ಬಂದಿದೆ. ಅಂತಹ ಪರಮ ಸತ್ಯದ ಪ್ರಮಾಣವನ್ನ ಅನುಭವ ಪ್ರಮಾಣ ಅಂತ ಆಚಾರ್ಯರು ಕರೆದರು. ತಂದೆ ಹೇಳಿದ್ದು, ತಾತ ಹೇಳಿದ್ದು ಕೇಳಬೇಕು, ಹಿರಿಯರು ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ ಅದರ ಅನುಭವ ನಮಗೆ ಅನುಕೂಲಕ್ಕೆ ಬರುತ್ತೆ ಅಂತ. ನಾನು ಒಂದು ದಿವಸವೂ ಮಾನಸ ಸರೋವರ ಯಾತ್ರೆಗೆ ಹೋಗಿಲ್ಲ. ನನ್ನ ಮಗನಿಗೆ ಮಾನಸ ಸರೋವರ ಯಾತ್ರೆ ಹೇಗೆ ಏನು ಅಂತ ನಾನು ಹೇಳಿದ್ರೆ, ಅನುಭವ ಇಲ್ಲದೆ ಇರತಕ್ಕಂಥ ನನ್ನ ಮಾತನ್ನ ನನ್ನ ಮಗ ಕೇಳಬೇಕಾ ಪ್ರಶ್ನೆ ಮಾಡ್ಕೊಳ್ಳಿ. ಅಥವಾ ಪಕ್ಕದ ಮನೆಯಲ್ಲಿ ಮಾನಸ ಸರೋವರ ಯಾತ್ರೆಗೆ ಹೋಗಿ ಬಂದವರು ನನ್ನ ಮಗನಿಗೆ ಯಾವುದೇ ರೀತಿಯಲ್ಲಿ ಅವನ ಸಂರಕ್ಷಕರಲ್ಲದೆ ಇದ್ದವರು ಅವರು ಹೇಳಿದ ಮಾತನ್ನ ಕೇಳಬೇಕಾ ಅಂತ. ಯಾತ್ರೆ ಪೂರ್ಣ ಮಾಡಿದವರ ಮಾತನ್ನ ಕೇಳಬೇಕಾ, ಯಾತ್ರೆಯನ್ನು ಅರ್ಧದಲ್ಲಿ ಬಿಟ್ಟ ಬಂದವರ ಮಾತನ್ನ ಕೇಳಬೇಕಾ, ಅಥವಾ ಯಾತ್ರೆಗೆ ಹೋಗಿ ಮಾನಸ ಸರೋವರಕ್ಕೆ ಹೋಗ್ತೀವಿ ಅಂತ ಬೇರೆ ಎಲ್ಲೋ ಹೋದವರ ಮಾತನ್ನ ಕೇಳಬೇಕಾ ಅಂತ. ಇದು ಯಾತ್ರೆ ಕೇವಲ ನಿಮಿತ್ತ ಮಾತ್ರ ಅಂತ ತಿಳ್ಕೊಳ್ಳಿ. ಸತ್ಯ ಶೋಧನೆಗೆ ಹೊರಟವರು ಹೀಗೆ ಹಲವಾರು ದಿಕ್ಕುಗಳಲ್ಲಿ ಸ್ಕ್ಯಾಟರ್ಡ್, ಚದರಿ ಹೋದರು. ಕನೆಗೆ ಕಂಡು ಬಂದಂತ ಸತ್ಯವನ್ನ ಇದೇ ಸತ್ಯ ಅಂತ ಹೇಳಿದ್ರು. ಕೆಲವರು ನಿಜವಾದ ಸತ್ಯವನ್ನ ಕಂಡುಕೊಂಡರು, ಇನ್ ಕೆಲವರೆಲ್ಲರೂ ತನ್ನ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಳಕ್ಕೆ ಇದೇ ಸತ್ಯ ಅಂದರು. ಹಾಗಾದ್ರೆ ಸತ್ಯ ಏನಾಗಬೇಕು, ಧರ್ಮ ಏನಾಗಬೇಕು ಅಂತಕ್ಕಂಥ ಒಂದು ಜಿಜ್ಞಾಸೆಯ ಮನಸ್ಸು ಆಚಾರ್ಯರಲ್ಲಿ ಮೂಡುತ್ತೆ. ವಿಧಿ ಇಲ್ಲ, ಪಂಡಿತರನ್ನ ಕೇಳ್ತಾರೆ. ಇಡೀ ದಕ್ಷಿಣ ಭಾರತದಲ್ಲೇ ನವೀನ ನ್ಯಾಯದಲ್ಲಿ ಬೆರಳೆಣಿಕೆ ಎಷ್ಟಿದ್ದಂತಹ ಪಂಡಿತರಲ್ಲಿ ಒಬ್ಬರಾದಂಥವರು ಆಚಾರ್ಯರ ತೀರ್ಥರೂಪರವರು. ಅವರನ್ನ ಕೇಳ್ತಾರೆ. ತೀರ್ಥರೂಪರವರು ಹೇಳ್ಬೋದಾಗಿರುತ್ತೆ ನಾವು ಉತ್ತರ. ಆ ಆಚಾರ್ಯ ಬಾಲಕನಾಗಿದ್ದಾಗ ಅವರಲ್ಲಿರ್ತಕ್ಕಂಥ ಪ್ರಶ್ನಾರ್ಥಕವನ್ನ ಮಾಡ್ತಕ್ಕಂಥ ತುಡಿತವನ್ನ, ಸತ್ಯವನ್ನ ಕಂಡು ಹಿಡುತ್ತೀನಿ ಅಂತಕ್ಕಂಥ ಕಣ್ಣಿನಲ್ಲಿದ್ದ ಜ್ಞಾನದ ಬೆಳಕನ್ನ ಗುರುತಿಸಿದಂತ ಆಚಾರ್ಯರ ತೀರ್ಥರೂಪರವರು ಒಂದು ಮಾರ್ಮಿಕವಾದ ಉತ್ತರವನ್ನ ಕೊಡ್ತಾರೆ. ಏನು ಆ ಮಾರ್ಮಿಕವಾದ ಉತ್ತರ ಅಂದ್ರೆ, ಪ್ರಶ್ನೆ ಎಲ್ಲಿ ಉದ್ಭವಿಸಿತೋ ಅಲ್ಲೇ ಉತ್ತರ ಇದೆ, ನೀನು ಅದನ್ನ ಸ್ಟಡಿ ಮಾಡು,
ಅಲ್ಲೇ ಅದನ್ನು ಅಧ್ಯಯನ ಮಾಡು, ಆಗ ನಿನಗೆ ಸತ್ಯ ಗೋಚರವಾಗುತ್ತದೆ ಅಂತ. ಇದನ್ನ ಬಹಳ ಸಂದರ್ಭಗಳಲ್ಲಿ ಮಾಡರ್ನ್ ಕಾನೂನಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಒಂದು ಭಾಗ. ಸ್ನೇಹಿತರೆ, ತಮಗೆ ಗೊತ್ತಿರಲಿ, ಅದನ್ನು ಅಧ್ಯಯನ ಮಾಡಿ ಇದನ್ನು ಸ್ವಲ್ಪ ಅಧ್ಯಯನ ಮಾಡ್ಕೊಂಡಿರೋದ್ರಿಂದ ಆ ಬಗ್ಗೆ ನನಗೆ ಮಾತಾಡೋಕ್ಕೆ ಅರ್ಹತೆ ಇದೆ ಅಂತ ಭಾವಿಸ್ತಾ, ನಮ್ಮಲ್ಲಿ ಮೀಮಾಂಸಾ ಅಂತಕ್ಕಂಥದ್ದೊಂದು ಶಾಸ್ತ್ರ ಇದೆ, ಗ್ರಂಥ ಇದೆ. ಎಂಥ ನಮ್ಮ ದುಸ್ಥಿತಿ ಇವತ್ತು ಅಂದರೆ, ಸಂಸ್ಕೃತದಲ್ಲಿರ್ತಕ್ಕಂಥ ಮೀಮಾಂಸಾ ಅನ್ನೋ ಗ್ರಂಥವನ್ನ ಸಂಸ್ಕೃತದ ಪದಗಳಲ್ಲಿ ಅರ್ಥ ಮಾಡಿಕೊಳ್ಳಲು ಹೋಗಕ್ಕಾಗದೆ ನಾವು ಬ್ರಿಟಿಷ್ನವನ್ ಬರೆದಿರ್ತಕ್ಕಂಥ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇಂದ ಅದನ್ನು ತಿಳ್ಕೊಳ್ಳುವಂತ ಕರ್ಮ ಬಂದು ತಲುಪಿಬಿಟ್ಟಿದೆ ಈ ದೇಶಕ್ಕೆ. ನನ್ನ ಹತ್ರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆದ್ಮೇಲೆ ಬಹಳ ಕಷ್ಟಪಟ್ಟು ಮೀಮಾಂಸದ ಮೂಲವನ್ನ ತೆಗೆಸಿ ಅದನ್ನ ಅಧ್ಯಯನ ಮಾಡ್ತಾ ಇದ್ದೇನೆ. ಮೀಮಾಂಸದ ಭಾಗವನ್ನ ಯಾರಾದರೂ ಓದಿದರೆ ಅವ್ರಿಗನ್ಸುತ್ತೆ ಮ್ಯಾಕ್ಸ್ವೆಲ್ ಬಹಳ ಪ್ರಿಮಿಟಿವ್ ಅನ್ನಿಸ್ತಾನೆ. ಅಂದ್ರೆ ಮೀಮಾಂಸವನ್ನ ಬರೆದಂತ ಪುಣ್ಯಾತ್ಮ ಯಾರು ಅಂತ ನಮಗೆ ವಿಶೇಷವಾಗಿ ಸಿಗೋದಿಲ್ಲ. ಯಾಕೆಂದ್ರೆ ನಾವು ಭಾರತೀಯರು ಧರ್ಮವನ್ನ ಜಗತ್ತಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನದವರೆಗೂ ಕೂಡ ದಾಸಪಂಥರು ಇರಬಹುದು, ಯತಿಗಳಿರಬಹುದು, ಕೊನೆಗಾಲಕ್ಕೆ ನಮ್ಮ ಶರಣರಿರಬಹುದು, ಯಾರೊಬ್ರು ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕ್ಲೈಮ್ ಮಾಡಲಿಲ್ಲ. ಸಮಾಜದ ಉದ್ಧಾರಕ್ಕಾಗಿ ಅಂತ ನಾವು ಮಾಡಿದಂಥವ್ರು ಕೇವಲ ಒಂದು ಅಂಕಿತವನ್ನ ಇಟ್ಕೊಂಡವರು. ತಾವೆಲ್ಲ ನೋಡಿದಿರಿ ಏನಾಗಿತ್ತು ಅಂತ. ಬಸವಣ್ಣವರ ಕೂಡಲ ಸಂಗಮನ ವಚನಗಳನ್ನ ಬಸವಣ್ಣವ್ರು ಮಾಡಿದ್ದನ್ನ 4 ಪದಗಳನ್ನ ಈಚೆ ಆಚೆ ಹಾಕಿ ಅವರ ಧರ್ಮದಲ್ಲೇ ಬಂದಂತಹ ಇನ್ನೊಬ್ಬರು ಅದಕ್ಕೆ ಅಪಭ್ರಂಶ ಮಾಡಿ ತಮ್ಮದೇ ಒಂದು ಅಂಕಿತವನ್ನು ಇಟ್ಕೊಂಡಾದಾಗ ಎಷ್ಟು ಸಮಾಜದಲ್ಲಿ ಕೂಗೆತ್ತಿತು ಅಂತ ನಿಮಗೆಲ್ಲ ಗೊತ್ತಿದೆ. ಅದನ್ನು ಆ ಕಡೆಗೆ ಬಿಡ್ತಾ ಹೋಯಿತು ಅಂತಂದ್ರೆ, ಮೀಮಾಂಸವನ್ನು ಓದಿದಾಗ ಮನುಕುಲದ ಉದ್ಧಾರಕ್ಕಾಗಿ ಬರ್ತಕ್ಕಂಥ ಅನುಮಾನಗಳನ್ನ ಆಚೆ ಈಚೆಯಲ್ಲಿ ಹೋಗುವಾಗ ಅತ್ತ ಇತ್ತ ಹೊರಳುವ ಮನಸ್ಸಿಗೆ ನೆಟ್ಟ ನೇರ ದಾರಿಯಲ್ಲಿ ಯಾವ ರೀತಿಯಾಗಿ ಧರ್ಮವನ್ನ, ಯಾವ ರೀತಿಯಾಗಿ ಧರ್ಮದ ಸಂದೇಶವನ್ನ, ಯಾವ ರೀತಿಯಾಗಿ ಬಂದಿರತಕ್ಕಂಥ ವೇದ ವಾಕ್ಯಗಳನ್ನು ಅರ್ಥೈಸಿಕೊಳ್ಳಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಡುವಂಥ ಸಂದರ್ಭದಲ್ಲಿ ಮೀಮಾಂಸಾ ಕೈಪಿಡಿಯಾಗತ್ತೆ. ಯಾವಾಗ ನಮಗೆ ಅನುಮಾನಗಳು ಬರ್ತಾ ಹೋಗುತ್ತೆ ಆಗ ನಾವು ಆ ಅನುಮಾನವನ್ನು ಪರಿಹರಿಸ್ಕೊಳ್ಳಿಕ್ಕೆ ಏನಾಗಬೇಕಾಗುತ್ತೆ ಅಂತಂದ್ರೆ, ಆ ಅನುಮಾನ ಪರಿಹರಿಸಬಲ್ಲಂತಹ ವ್ಯಕ್ತಿಗಳ ಬಳಿ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಕ್ಕಂಥ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಾಕ್ಯವನ್ನು ನಾವು ಹೇಳ್ತಾ ಹೋಗ್ತೀವಿ. ಕೆಲವು ಸಂದರ್ಭಗಳಲ್ಲಿ ಆ ಗುರುನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ರೆ, ಒಂದು ಸಣ್ಣ ಉದಾಹರಣೆ, ಎಲ್ಲ ನೆನಪಿಸ್ಕೊಳ್ಳಿ. ಇದನ್ನ ಹಸಿರು ಅಂತ ನಿಮಗೆ ಮೊಟ್ಟ ಮೊದಲನೆಗೆ ತಿಳಿಸ್ಕೊಟ್ಟವ್ರು ಯಾರು? ಇದನ್ನ ಹಸಿರು ಅಂತ ಮೊಟ್ಟ ಮೊದಲಿಗೆ ತಿಳಿಸ್ಕೊಟ್ಟವ್ರು ಯಾರು? ಇದನ್ನ ಕೆಂಪು ಅಂತ ಮೊಟ್ಟ ಮೊದಲಿಗೆ ತಿಳಿಸ್ಕೊಟ್ಟವ್ರು ಯಾರು? ಸ್ವಲ್ಪ ಯೋಚನೆ ಮಾಡಿ. ಸಣ್ಣ ಬಾಲ್ಯಕ್ಕೆ ಹೋಗಿ, ನರ್ಸರಿ, ಈಗಿನ ಕಾಲದ UKG LKG ತರ, ಅದು ಇಲ್ಲದೆ ಇದ್ದಾಗ 1ನೇ ತರಗತಿ, ತಾಯಿ, ಬಣ್ಣಗಳು ಅಂತ ತಿಳಿಸ್ಕೊಡುವಂಥ ಸಂದರ್ಭ, ಶಾಲೆಯಲ್ಲಿ ಒಂದು ಸಣ್ಣ ಪ್ರಯೋಗ, ಒಂದು ಚಾರ್ಟ್ ಹಾಕಿದ್ದಾರೆ, ಇದು ಹಸಿರು, ಇದು ಕೆಂಪು ಅಂತೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೆಗೆ ಆ ಟೀಚರು ನಮಗೆ ಬಣ್ಣವನ್ನ ಪರಿಚಯ ಮಾಡಿಸಿದ್ದಾರೆ. ಇದು ಹಸಿರು, ಇದು ಕೆಂಪು, ಇದು ಹಸಿರು, ಇದು ಕೆಂಪು ಅಂತ 10 ಸತಿ ಹುಡುಗರಿಗೆ ಹೇಳಿ, ಮಾರನೇ ದಿವಸ ಒಂದೊಂದು ಡಬ್ಬ ಅವರ ಮುಂದೆ ಇಟ್ಟು, ಇದರಲ್ಲಿ ಕೆಂಪು ವಸ್ತುಗಳನ್ನು ಹೊರಗೆ ತೆಗೆದಿಡಿ, ಹಸಿರು ವಸ್ತುಗಳನ್ನು ಹೊರಗೆ ತೆಗೆದಿಡಿ ಅಂತೆಲ್ಲ ಇಟ್ರು. ಆ ಹುಡುಗರು ಹಿಂದೆ ದಿನ ಪಾಠ ಮಾಡಿದ್ದಂಥ ಟೀಚರ್ನ ಹಸಿರು ಅಂತ ಏನದನ್ನ ಕಣ್ಣಿಗೆ ಮೊದಲು ಹೋಗಿ ಬ್ರೈನ್ಗೆ ಹಾಕ್ತು, ಅದನ್ನ ಕಣ್ಣಿನಿಂದ ಕಂಡಿದ್ದನ್ನ ಇದು ಹಸಿರು ಅಂತ ಇಲ್ಲಿ ಫಸ್ಟ್ ಟೈಮು ಕಂಪ್ಯೂಟರ್ ಒಳಗಡೆಗೆ ಫೀಡ್ ಮಾಡ್ತು. ಹಸಿರು ಅಂತ ಕಣ್ಣಿಂದ ನೋಡಿದ್ದನ್ನ ಬ್ರೈನ್ಗೆ ಹಸಿರು ಅಂತ ಫೀಡ್ ಮಾಡ್ತು. ಕೆಂಪನ್ನ ನೋಡಿದ್ದನ್ನ ಕಣ್ಣಿಂದನ ಕೆಂಪು ಅಂತ ಫೀಡ್ ಮಾಡ್ತು. ಮುಂದೆ ಇದು ಹಸಿರು ಕೆಂಪು ಅಂತ ಆಯ್ತು. ನಂತರ ಯಾರೋ ಒಬ್ಬ ಟೀಚರ್ ಇದ್ದ ಅಂತ ಇಟ್ಕೊಳ್ಳೋಣ, ಇದನ್ನ ಕೆಂಪು ಇದನ್ನ ಹಸಿರು ಅಂತ ಹೇಳ್ಕೊಟ್ಬಿಟ್ಟಿದ್ದ ಅಂತ ಇಟ್ಕೊಳ್ಳೋಣ. ಅವನು ನಾಳೆ ಏನಾದರೂ ರೈಲ್ವೆ ಸ್ಟೇಷನಲ್ಲಿ ಸ್ಟೇಷನ್ ಮಾಸ್ಟ್ರೋ ಅಥವಾ ಗಾರ್ಡೋ ಅಥವಾ ಆಗ್ಬಿಟ್ರೆ ಏನೇನು ಅನಾಹುತ ಸಂಭವಿಸುತ್ತೆ ಅಂತ ನೋಡ್ಕೊಳ್ಳಿ. ಗೋವಿಂದ, ಕರೆಕ್ಟ್. ಅಂತಹ ಒಂದು ಸಾಧನೆಯನ್ನ ಹಲವು ಶಾಸ್ತ್ರಕಾರರು ತಮ್ಮ ಪ್ರೌಢಿಮೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಇದನ್ನ ಕೆಂಪು ಅಂತ ಹೇಳ್ಕೊಟ್ಬಿಟ್ರು.
ಈಗ ಆಗಿದ್ದಂತಹ ಅಪಭ್ರಂಶಗಳನ್ನ ಜನರು ಪರಮಸತ್ಯ ಅನ್ಕೊಂಡ್ರು. ಸ್ನೇಹಿತರೆ ತಿಳ್ಕೊಳ್ಳಿ, ಬಹಳ ದೊಡ್ಡ ಮೆಸಾಕರ್ಗಳು, ಬಹಳ ದೊಡ್ಡ ಒಂದು ಜೀನೋಸೈಡ್ಸ್ಗಳು ಇಡೀ ಪ್ರಪಂಚದಾದ್ಯಂತ ಯಾವುದಕ್ಕೆ ನಡೆದಿದೆ ಅಂತಂದ್ರೆ ದೇಶಕ್ಕಾಗಿ ಅಲ್ಲ, ಹೆಣ್ಣಿಗಾಗಿ ಅಲ್ಲ, ಧರ್ಮಕ್ಕಾಗಿ ನಡೆದು ಹೋಗಿದೆ. ಬಹಳ ಬೇಜಾರಿನ ಸಂಗತಿ. ಯಾವ ಧರ್ಮದಲ್ಲಿ ಕೂಡ ಇನ್ನೊಬ್ಬರನ್ನ ಸಾಯಿಸಿ ನಿನ್ನ ಧರ್ಮವನ್ನ ಮುಂದುವರಿಸು ಅಂತ ಹೇಳಿಲ್ಲ, ನನ್ನ ತಿಳುವಳಿಕೆ ಮಟ್ಟಿಗೆ. ಕೆಲವು ಎಕ್ಸೆಪ್ಷನ್ಸ್ಗಳು ಇರಬಹುದು. ಇಟ್ ಈಸ್ ದೇರ್ ಟು ಪ್ರೂವ್ ದಿ ರೂಲ್. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೆಂಟ್. ಹಾಗಿದ್ದಂಥ ಸಂದರ್ಭಗಳಲ್ಲಿ ಏನಾಯಿತು, ಧರ್ಮ ಸತ್ಯವನ್ನ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ತಂದೆ ಹೇಳಿದ ಮಾತನ್ನ ಆಚಾರ್ಯರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಅಬ್ಜೆಕ್ಟಿವ್ ಟೆಸ್ಟಲ್ಲಿ ಇರಬೇಕದು ಅಂತ. ಇದನ್ನ ಹಸಿರು ಅಂತ ಪ್ರತಿಪಾದಿಸಬೇಕಾದ್ರೆ ಹಸಿರು ಅಂತ ಪ್ರತಿಪಾದಿಸೋ ಮಾರ್ಗ ಹೇಗೆ ಅಂತ ಕಂಡಿಡಿದ್ರು. ನಾಲಿಗೆಗೆ ಒಂದು ಬಿಳಿ ಪುಡಿಯನ್ನ ಸವರಿಕೊಂಡರೆ ತಕ್ಷಣ ನೀನು ನೀರಿಗಾಗಿ ಹುಡುಕಾಡಿದರೆ ಅದು ಉಪ್ಪು ಅನ್ನೋದು ಗೊತ್ತಾಯ್ತು. ನಾಲಿಗೆಗೆ ಒಂಚೂರು ಹುಳಿ ಪದಾರ್ಥವಾಗಿರ್ತಕ್ಕಂಥ ಉಪ್ಪಿನಕಾಯಿನ ಒಂದು ತೊಟ್ಟನ್ನು ನೀವು ನಾಲಿಗೆಗೆ ಇಟ್ಕೊಂಡು ರುಚಿ ಮಾಡಿದ್ರೆ ಏನ್ ಹೇಳ್ತೀವಿ ಹೇಳಿ? ಎಲ್ಲ ಲೊಟ್ಟೆ ಹೊಡಿತೆ ಅಂತೀವಿ. ಉಪ್ಪಿನಕಾಯಿಯೇ ಪೂರ್ತಿ ಊಟಕ್ಕೆ ಹಾಕ್ಬಿಟ್ರೆ ಎಲೆ ತುದಿಗಿರ್ಬೇಕಲ್ವಾ ಉಪ್ಪಿನಕಾಯಿ? ರುಚಿ ಹೆಚ್ಚಿಸ್ಲಿಕ್ಕೆ ಇರ್ಬೇಕಲ್ವಾ ಉಪ್ಪಿನಕಾಯಿ? ಹೀಗೆ ಹಲವು ವಿಚಾರಗಳನ್ನ ಗೋಚರಿಸಿಕೊಂಡರು ಅಂತ ಆಚಾರ್ಯರು ತಿಳಿಸ್ತಾರೆ. ಹಾಗೆ ಗೋಚರಿಸಿಕೊಳ್ಳುವಾಗ ಬಾಹ್ಯದಲ್ಲಿ ಇರತಕ್ಕಂಥ ವಿಚಾರಗಳನ್ನ ಪಕ್ಕಕ್ಕೆ ಇಡ್ತಾ ಹೋಗ್ಬೇಕು ಅಂತ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾರೆ. ವಿಷಯದ ಬಗ್ಗೆ ನೇರವಾಗಿ ಸಂಪರ್ಕದಲ್ಲಿದ್ದುಕೊಂಡು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಚಾರ್ಯರಿಗೆ ಹೊಳೆದಂಥ ವಿಚಾರವೇನ್ ಬಂತು ಅಂತಂದ್ರೆ, ದೇಹವನ್ನ ಷಟ್ಚಕ್ರಗಳು ಆವರಿಸಿಕೊಂಡಿರ್ತಕ್ಕಂಥದ್ರಿಂದ ತಲೆಯ ಮೇಲ್ಭಾಗದಲ್ಲಿ ಸುಮಾರು 12 ಅಂಗುಳದ ಮೇಲೆ ಸಹಸ್ರಾರ ಅಂತಕ್ಕಂಥ ಒಂದು ಚಕ್ರವಿರುತ್ತದೆ. ಅದು ಮೇಲಿನಿಂದ ಸಾಕಷ್ಟು ಸಿಗ್ನಲ್ಸ್ಗಳನ್ನ ಕಳಿಸ್ತಿರುತ್ತೆ. ಆ ಸಿಗ್ನಲ್ಸ್ಗಳನ್ನ ಟ್ಯೂನ್ ಮಾಡಿಕೊಂಡ್ರೆ ನಿಮ್ಗೆ ಅದನ್ನ ರಿಸೀವ್ ಮಾಡಬಹುದು ಅಂತಕ್ಕಂಥ ವಿಚಾರವನ್ನ, ಪರಮ ಸತ್ಯವನ್ನ ಆಚಾರ್ಯರು ಗೋಚರಿಸ್ಕೋತಾರೆ. ಆಗ ಕೆಲವು ವಿಚಾರಗಳು ಅವ್ರಿಗೆ ಹೊಳಿತಾ ಹೋಗುತ್ತೆ. ಇದನ್ನ ಋಷಿ ಮುನಿಗಳು ಮಾಡಿದ್ದರು. ಸುಲಭ. ನಮ್ಮ ದೇಶದ ಸೈನಿಕರ ಮೇಲೆ ನೀವು ಅಟ್ಯಾಕ್ ಮಾಡಿದ್ರಿ, ನಮ್ಮ ದೇಶವನ್ನ ಸಾರ್ವಭೌಮತೆಗೆ ತೊಂದರೆಯನ್ನ ಕೊಟ್ರಿ, ಅಂಥವ್ರ ಜೊತೆ ಏನು ಕ್ರೀಡಾ ಸೌಹಾರ್ದವನ್ನ ಮೆರೆಯುವುದು ಅಂತ ಒಂದು ಅಭಿಯಾನ ಆಗಿ ಹಲವು ಜನರು ಮೊನ್ನೆ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಮತ್ತು ಶತ್ರು ದೇಶದ ಕ್ರಿಕೆಟ್ ಮ್ಯಾಚ್ ಅನ್ನು ನೋಡಲಿಲ್ಲ. ನಾನು ನೋಡಲಿಲ್ಲ. ಆಟ ನಿಂತು ಹೋಯ್ತೆ. ಮಾರನೇ ದಿನ ಪೇಪರ್ನಲ್ಲಿ ಬಂತು. ನಾವು ನೋಡದಿದ್ದ ಮಾತ್ರಕ್ಕೆ ಆಟ ನಡೆದಿಲ್ವಾ? ನಡೆದಿದೆ. ನೋಡಿದವರು ಎಷ್ಟೋ ಜನ ಇದ್ದಾರೆ. ನೋಡದೆ ಹೋದವ್ರಿಗೋಸ್ಕರ ಆಟ ನಿಂತೋಯ್ತು ಅಂದ್ರೆ ಇಲ್ಲ. ಆ ಸಿಗ್ನಲ್ಸು, ಎಲ್ಲೋ ನಡೆದಂತ ಆಟದ ಸಿಗ್ನಲ್ಸು ನಮ್ಮ ಚಾನೆಲ್ಗಳಲ್ಲೂ ಬಂದಿತ್ತು. ನೀವು ನಿಮ್ಮ ಟಿವಿಯನ್ನ ಆನ್ ಮಾಡಿ ಆ ಚಾನೆಲ್ನ ಫಸ್ಟ್ ಆನ್ ಮಾಡಿಕೊಂಡ್ರೆ ಆ ಮ್ಯಾಚಿನಲ್ಲಿ ಬರ್ತಕ್ಕಂಥ ಸಿಗ್ನಲ್ಸ್ ನಿಮಗೆ ಬಂದು ನಿಮ್ಮ ಕಣ್ಣಿಗೆ ತಲುಪಿ ಆಟವನ್ನ ನೀವು ಆನಂದಿಸಬಹುದು. ಸುಲಭವಾದ ಒಂದು ಉದಾಹರಣೆ. ಒಬ್ಬ ಮನೆಯಲ್ಲಿ ಕೂತು ಛೇ ಅನ್ಕೊಂಡ, ಪೇಪರ್ ಓದ್ತಾ. ಹೆಂಡತಿ ಬಂದು ಕೇಳಿದ್ಲು, ಏನ್ರಿ ಯಾಕಷ್ಟು ಬೇಜಾರಾಗಿದ್ದೀರಿ ಅಂತ. ಪಕ್ಕದ ಮನೆಯವನಿಗೆ ಇವತ್ತು ಲಾಟ್ರಿ ಹೊಡೆದಿದೆ, ನನಗೆ ಹೊಡಿಲಿಲ್ಲ. ಜ್ಯೋತಿಷಿಗಳು ಹೇಳಿದಂತ ಎಲ್ಲ ಪೂಜೆ ಮಾಡಿದೆ, ಲಕ್ಕಿ ನಂಬರ್ ನೋಡಿದೆ, ಎಲ್ಲ ತೆಗೆದೆ, ಎಷ್ಟು ದೇವರಿಗೆ ಪೂಜೆ ಮಾಡಿದೆ, ಗಂಧದ ಕಡ್ಡಿ ಬೆಳಗ್ದೆ, ಹಣ್ಣು ನೈವೇದ್ಯಗಳನ್ನ ಕೊಟ್ಟೆ, ಹೇಳಿದ್ದೆಲ್ಲ ಮಾಡಿದೆ, ನನಗೆ ಲಾಟ್ರಿ ಹೊಡಿತಿಲ್ಲ. ಪಕ್ಕದ ಮನೆಯವನಿಗೆ ಲಾಟ್ರಿ ಹೊಡಿತಾ ಇದೆ. ಈ ದೇವರಿರೋದೇ ಸುಳ್ಳು, ಪೂಜೆನೇ ಸುಳ್ಳು, ಜ್ಯೋತಿಷಿನೇ ಸುಳ್ಳು, ಎಲ್ಲ ಸುಳ್ಳು. ಏನೂ ಪೂಜೆ ಮಾಡದವನಿಗೆ ಲಾಟ್ರಿ ಹಣ ಬರ್ತಾ ಇದೆ, ಎಲ್ಲ ಮಾಡಿದ ನನಗೆ ಬರ್ತಿಲ್ಲ ಅಂತ. ಹೆಂಡತಿ ಆಗ ಒಂದು ಪ್ರಶ್ನೆ ಕೇಳ್ತಾಳೆ, ಕರೆಕ್ಟು, ನೀವು ಯಾವತ್ತು ಲಾಟ್ರಿ ಟಿಕೆಟ್ ತಗೊಂಡಿದ್ದೀರಿ ಅಂತ.
ಲಾಟ್ರಿ ಟಿಕೆಟೇ ತಗೊಳ್ಳೋದನ್ನೇ ಲಾಟ್ರಿ ಹೊಡಿಬೇಕು ಅಂತಂದ್ರೆ ಲಾಟ್ರಿನೇ ಹೊಡಿತಾ ಕೂತ್ಕೊಳ್ಳೋದವನು. ಹಾಗಾಗಿದೆ ನಮ್ಮ ಚಿಂತನೆಗಳು. ಸತ್ಯದೆಡೆಗೆ ನಾವು ಚಿಂತಿಸ್ತಾ ಇಲ್ಲ, ಧರ್ಮದ ಎಡೆಗೆ ಚಿಂತಿಸ್ತಾ ಇಲ್ಲ. ಚಿಂತಿಸದೇ ಇದ್ದಾಗ ಇಗ್ನೋರೆನ್ಸ್ ಈಸ್ ನೋ ಬ್ಲಿಸ್ ಅಂತ ನಮ್ಮ ಕಾನೂನಲ್ಲಿ ಹೇಳಿದ್ರೆ, ಹಲವಾರು ನಿಜ ಜೀವನದಲ್ಲಿ ಇಗ್ನೋರೆನ್ಸ್ ಈಸ್ ದಿ ಬ್ಲೆಸ್. ಯಾಕೆ ಬ್ಲಿಸ್ ಅಂತಂದ್ರೆ, ಹೆಂಗೋಪ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಸುಲಭ ಅಲ್ವಾ? ಹೆಂಗೋ ಒಂದು ಹುಟ್ಟಿದೀವಿ, ಒಂದಷ್ಟು ದಿನ ಇರ್ತೀವಿ, ಊಟಕ್ಕೇನೋ ವ್ಯವಸ್ಥೆ ಆಗುತ್ತೆ, ತಿಂಡಿಗೇನೋ ವ್ಯವಸ್ಥೆ ಆಗುತ್ತೆ, ಉಟ್ಕೊಳ್ಳೋಕ್ಕೇನೋ ವ್ಯವಸ್ಥೆ ಆಗುತ್ತೆ. ಹುಟ್ಟಿದವರೆಲ್ಲ ಸಾಯದೆ ಹೋದ್ರೆ ಹೆಂಗೆ ಹೇಳ್ರಣ್ಣ, ಮುಂದೆ ಹುಟ್ಟೋ ಮಂದಿಗೆ ಜಾಗ ಬೇಡ ಹೇಳ್ರಣ್ಣ ಅಂತ ಹೋಗ್ಬಿಡ್ತೀವಿ. ಹಲವಾರು ಜನರ ಸ್ಥಿತಿ ಈ ಥರ ಆಗಿದೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣ ಭಗವದ್ಗೀತೆನಲ್ಲಿ ಹೇಳ್ದ. ಯಾಕೆ? ಎಂತಹ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಂತ ಕನಕದಾಸರು ಎಚ್ಚರಿಸ್ತಾರೆ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶಕೇಶವ ಅಂತ ಹೇಳಿ, ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದನಯ್ಯ, ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ ಅಂತ ಕರ್ಕೋತಾರೆ ಕೇಶವನಾಮದಲ್ಲಿ ಕನಕದಾಸರು. ಹಾಗೆ ಹೇಳ್ತಕ್ಕಂಥ ಸಂದರ್ಭ ಬಂದಾಗ, ಈ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಎಚ್ಚರಿಸ್ತಾರೆ. ಇವಾಗೆಲ್ಲ ನಮ್ಗೆ ಎಚ್ಚರಿಕೆ ಗಂಟೆಗಳಾಗಬೇಕಾಗುತ್ತೆ. ಯಾಕೆ ಭಗವಂತ ನನಗಿದನ್ನ ಅವಕಾಶವನ್ನ ಕೊಟ್ಟಿದ್ದಾನೆ? ಪ್ರಾಣಿ ಪ್ರಪಂಚಕ್ಕೂ ಆಹಾರ ವಿದ್ಯಾ ಭಯಮೈತು ನಂಚ ಅಂತ. ಇವೆಲ್ಲ ಬೇರೆ ಪ್ರಾಣಿಗಳಿಗೂ ಇದ್ದೆ, ಮನುಷ್ಯನಿಗೆ ವಿಶೇಷವಾಗಿ ಏನಿದೆ ಅಂದ್ರೆ ನಗೋದನ್ನ ಕಳಿಸ್ಕೊಟ್ಟಿದ್ದಾನೆ ಭಗವಂತ, ಚಿಂತನೆ ಮಾಡೋದಕ್ಕೆ ಬುದ್ಧಿಯನ್ನ ಕೊಟ್ಟಿದ್ದಾನೆ. ಬೇರೆ ಪ್ರಾಣಿ ಪ್ರಪಂಚಕ್ಕಿಂತ ಹೊರತಾಗಿದೆ, ಜೀವನವನ್ನ ಸಾರ್ಥಕ್ಯ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಶೇಷವಾದ ಜ್ಞಾನವನ್ನ ಕೊಟ್ಟಿದ್ದಾನೆ. ಅಲ್ಲಿ 5 ಕೋಶಗಳನ್ನ ಹೇಳ್ತೀವಿ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಕೊನೆಗೆ ಸಿಗ್ತಕ್ಕಂಥದ್ದು ಆನಂದಮಯ ಕೋಶ, ಸತ್ ಚಿತ್ ಆನಂದ ಅಂತ ಆಗ್ಬೇಕಾಗತ್ತೆ. ಈ ವಿಚಾರಗಳನ್ನ ಯಾರನ್ನ ಕೇಳಿದ್ರು ಕೂಡ ಬೇರೆ ಬೇರೆ ವರ್ಷನ್ಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ ಆಚಾರ್ಯರು ಆ ಸತ್ಯವನ್ನ ನಾನು ಅನುಭವ ಪ್ರಮಾಣದ ಮೇಲೆ ಕಲ್ತ್ಕೊತಾ ಹೋಗ್ತೀನಿ ಅಂತ ಹೇಳಿ ತಾವೇ ಸ್ವತಃ ಸ್ಟಡಿಯನ್ನ ಮಾಡ್ತಾ ಹೋಗ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾದ ಒಂದು ಜ್ಞಾನದ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಅದನ್ನ ಆಚಾರ್ಯರು ತಮ್ಮ ವಾಣಿಯಲ್ಲೇ ಹೇಳಿದ್ದಾರೆ, ನಾಹಂಕರ್ತ ಹರಿಕರ್ತ ಅಂತ. ಬಹಳ ಉತ್ತಮವಾಗಿರ್ತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಒಂದು ಫಿಲಸಾಫಿಕಲ್ ಪ್ರಿನ್ಸಿಪಲ್ಲು. ನನ್ನಿಂದೇನಯ್ಯ, ಎಲ್ಲವೂ ನಿನ್ನದಯ್ಯ ಅಂತ ಹೇಳಿ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಭಾಗ. ಎಲ್ಲವೂ ನಿನ್ನಿಂದಲೇ ಅಂತಂದ್ರೆ ಆಗ್ತಕ್ಕಂಥ ಒಂದು ವಿಶೇಷವಾದ ಜ್ಞಾನದಲ್ಲಿ ಬರ್ತಕ್ಕಂಥ ಸಹಸ್ರಾರದಿಂದ ಬಂದಂತಹ ಪರಮ ಸತ್ಯವಾದ ವಿಚಾರಗಳನ್ನ ತಮ್ಮ ಬುದ್ಧಿಯೊಳಗೆ ಸಮೀಕರಿಸಿಕೊಂಡು ಅದರ ಮುಖಾಂತರ, ಅದರ ಮೂಲಕ ಆ ಒಂದು ವಾಕ್ಯಗಳನ್ನ ಚಿಂತನೆ ಮಾಡ್ತಾ ಹೋದಾಗ ಕಂಡಂತ ಸತ್ಯಗಳನ್ನ ಹೇಳ್ಕೊತಾ ಹೋಗ್ತಾರೆ. ಆ ಸತ್ಯಗಳಿಗೆ ಉಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಹೋಗುತ್ತೆ. ಅದನ್ನ ತಾವು ತಿಳ್ಕೊಂಡ್ರೆ ಸಾಲಲ್ಲ, ಅದು ಸ್ವಾಧ್ಯಾಯ ಆಯ್ತು. ಸ್ವಾಧ್ಯಾಯ ಆದ್ಮೇಲೆ ಅದನ್ನ ಮೊಟ್ಟ ಮೊದಲಿಗೆ ತಮ್ಮಲ್ಲಿ ಯಾರು ಅದನ್ನ ಒಪ್ಕೊಳ್ಳಕ್ಕೆ, ಅವರ ಚಿಂತನೆಗಳಿಗೆ ಬರಕ್ಕೆ ತಯಾರಾಗ್ತಾರೆ, ಅವ್ರ ಹತ್ರ ಅದನ್ನ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಆಬ್ಜೆಕ್ಟಿವ್ ಟೆಸ್ಟ್ ಪಾಸ್ ಆಗ್ತಾ ಹೋಗುತ್ತೆ. ಯಾರು ಒಪ್ಪುವುದಿಲ್ಲವೋ ಅವರಿಗೆ ಬಿಡಬಹುದು ಅನ್ನೋದಕ್ಕಂಥ ಸ್ವಾತಂತ್ರ್ಯವನ್ನ ಪುನಃ ನಮ್ಮ ಧರ್ಮ ಕೊಟ್ಟಿದೆ. ಪೂರ್ವ ಪಕ್ಷದಲ್ಲಿ ಬರ್ತಕ್ಕಂಥ ಅನುಮಾನಗಳನ್ನೆಲ್ಲ ಒಂದ್ ಕಡೆ ಹಾಕ್ತಾ ಹೋದ್ರೆ ಅದಕ್ಕೆ ಸಂಶಯಗಳಿಗೆ ಸಮಜಾಯಿಷನ್ನ ಕೊಡ್ತಕ್ಕಂಥ ಒಂದು ಮಾರ್ಗ. ಅದನ್ನ ನಾವು ಆ ಚರ್ಚೆಯಲ್ಲಿ ಕಾಣ್ತಾ ಹೋಗ್ತೀವಿ. ನಿನ್ನ ಅನುಮಾನಗಳಿಂಥದ್ದು, ಅದಕ್ಕೆ ನಮ್ಮ ಸಮಜಾಯಿಷಿಗಳಿಂಥದ್ದು ಅಂತ ಕೊಡ್ತಾ ಹೋಗ್ತಕ್ಕಂಥದ್ದು. ಹೀಗೆ ಬಂದಂತಹ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡ ಮೇಲೆ ಇಷ್ಟೆಲ್ಲ ಆಗಿ ಸತ್ಯ ಗೋಚರ ಆದ್ಮೇಲೂ ನಾನು ಭಗವಂತನನ್ನ ಒಪ್ಪಲ್ಲ ಅಂತಂದ್ರೆ ತೊಂದರೆ ಇಲ್ಲ, ನೀನು ನಾಸ್ತಿಕನಾಗಿ ಬಾಳು, ನಿನ್ನನ್ನು ತೆಗೆದುಹಾಕುವಂತ ಮನಸ್ಸು ನಮ್ಗಿಲ್ಲ. ಸಮಾಜದ ನೀನು ಕೂಡ ಒಬ್ಬ ಇರತಕ್ಕಂಥ ವ್ಯಕ್ತಿ, ಭಗವಂತನ ದಯೆಗೆ ಇಷ್ಟೇ ನೀನು ಪಾತ್ರ, ಆದ್ರಿಂದ ನೀನು ಒಪ್ಪಲೇಬೇಕು
ಪಡೆಯಲೇಬೇಕು ಅಂತಕ್ಕಂಥ ಒಂದು ಭಾವನೆ, ಭಾಗ, ಹೇರಿಕೆ ಇಲ್ಲ ಅಂತ ಹೇಳಿದಂಥ ಧರ್ಮ ಹಿಂದೂ ಧರ್ಮವಾಯಿತು. ಹಾಗಾಗಿ ನಾಸ್ತಿಕರಿಗೆ ಜಾಗ ಉಂಟಾಯಿತು. ಹೀಗೆ ಸಮಾಜದ ಕೆಲವು ವಿಚಾರಗಳನ್ನು, ಮೌಢ್ಯಗಳನ್ನು, ಡಾಂಬಿಕತನಗಳನ್ನು ಪುರಂದರದಾಸರ ಮಾತಲ್ಲಿ ಹೇಳೋದಾದ್ರೆ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ ಅಂತ ಹೇಳ್ತಾರೆ. ಡಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳರಿಯದೆ ತಂಬೂರಿ ಮೀಟಿದವ ಹರಿದಾಸನೆ ಅಂತ ಹೇಳಿ ವ್ಯಾಸರಾಯರು ಪುರಂದರದಾಸರನ್ನ ಕೊಂಡಾಡ್ತಾರೆ. ಎಂಥ ಉದಾತ್ತವಾಗಿರ್ತಕ್ಕಂಥ ಗುರು ಶಿಷ್ಯರ ಸಂಬಂಧ ನೋಡಿ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ವ್ಯಾಸರಾಯರು ತನ್ನ ಶಿಷ್ಯನನ್ನ ಹೊಗಳೋ ಕಾಲಕ್ಕೆ ಇದನ್ನು ಹೇಳ್ತಾರೆ. ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ಅಂತ ಪುರಂದರದಾಸರು ಈ ಮೌಢ್ಯವನ್ನ 500 ವರ್ಷಗಳ ಕೆಳಗೆ ಸಾರಿ ಹೇಳಿದ್ರು. ಸೊ ಹೀಗೆ ಸತ್ಯ ಆ ಕಡೆ ಈ ಕಡೆ ಕಳೆದು ಹೋದಾಗ ಪರಮ ಸತ್ಯವನ್ನ ಕಳೆದುಕೊಂಡು ನಾವು ಒದ್ದಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಧ್ಯಾಯದ ಮುಖಾಂತರ ಪರಮ ಸತ್ಯ ಏನಿರಬಹುದು ಅನ್ನೋದನ್ನ ಅರ್ಥೈಸಿಕೊಂಡಂತಹ ಆಚಾರ್ಯರು ಅಲ್ಲಿಗೆ ನಿಲ್ಲಿಸಲ್ಲ. ಅದರಲ್ಲಿ ಅವರ ಅಣ್ಣನ ಪಾತ್ರ ಬಹಳ ದೊಡ್ಡದಾಗುತ್ತೆ. ಆಚಾರ್ಯರು ಹೇಳ್ಕೊಂಡ್ರು ಹಾಗೆ. ಅಣ್ಣ ಪತ್ರಿಕೆಗಳಲ್ಲಿ ಈಗಾಗಲೇ ಲೇಖನಗಳನ್ನ ಬರೆದು ಮತ್ತೊಂದಾಗಿ ಎಲ್ಲ ಆಗ್ತಾ ಹೋಗ್ತಾರೆ. ಅವರು ಹುರಿದುಂಬಿಸ್ತಾರೆ. ಅವ್ರನ್ನ ಮನೆಗೆ ಮಾತಾಡಕ್ಕೆ ಬಾ ಅಂತ ಕರೆದ್ರೆ ಅಣ್ಣ ಹೇಳ್ತಾ ಹೋಗ್ತಾರೆ, ಇಲ್ಲ ಗೋವಿಂದನ್ ಕರ್ಕೊಂಡೋಗಿ ಅವನು ಚೆನ್ನಾಗಿ ಮಾತಾಡ್ತಾನೆ ಅಂತ. ಇಷ್ಟೊತ್ತವರೆಗೂ ಸ್ವಾಧ್ಯಾಯದಲ್ಲಿ ತನ್ನ ಒಂದು ಪರಿಧಿ ಒಳಗಡೆನೆ ಇದ್ದಂತಹ ಆಚಾರ್ಯರು ಹೊರ ಜಗತ್ತಿಗೆ ಒಂದು ಪರಿಚಯವಾಗ್ತಾರೆ. ಉದಯವಾಣಿಯಲ್ಲಿ ಒಂದು ರಿಪೋರ್ಟರ್ ಅಂತ ಸೇರ್ಕೊಳ್ತಾರೆ. ಅಲ್ಲಿ ಭಾಷೆಯ ಮೇಲೆ ಪ್ರೌಢಿಮೆಯನ್ನು ಗಳಿಸ್ಕೋತಾರೆ. ಅನುವಾದದ ಬಗ್ಗೆ ಪ್ರೌಢಿಮೆಯನ್ನು ಗಳಿಸ್ಕೋತಾರೆ. ಅನುವಾದದ ವಿಚಾರಕ್ಕೆ ಬಂದಾಗ ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಕ್ಕನ ಗುರುಗಳಾಗಿರ್ತಕ್ಕಂಥ ಸತ್ಯಕಾಮರ ಉದಾಹರಣೆಯನ್ನು ತೆಗೆದುಕೋತಾರೆ. ಹೀಗೆ ಅದನ್ನ ಆ ಒಂದು ಪುಸ್ತಕವನ್ನ ಪರಿಷ್ಕರಿಸೋದು ಹೇಗೆ, ಭಾಷೆಯ ಪ್ರೌಢಿಮೆ ಹೇಗೆ, ಚಿಂತನೆಯನ್ನ ಇನ್ನೊಬ್ಬರಿಗೆ ತಿಳಿಸ್ಕೊಡೋ ಮಾರ್ಗ ಹೇಗೆ, ಮಾಧ್ಯಮ ಹೇಗಾಗುತ್ತೆ, ನಾನು ತಿಳಿದ ಸತ್ಯವನ್ನು ಬೇರೆಯವ್ರಿಗೆ ತಿಳಿಸ್ತಾ ಹೋಗೋದು ಹೇಗೆ ಅಂತೆಲ್ಲ ಹೇಳಿ ಆದ್ಮೇಲೆ ಒಬ್ಬ ಮನುಷ್ಯ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗ್ಬೇಕು, ಅವನು ನನ್ನಂತೆ ದೊಡ್ಡ ಆಚಾರ್ಯನಾಗದೇ ಇದ್ರೂ ಪರವಾಗಿಲ್ಲ, ಸಮಾಜಕ್ಕೆ ಹೊರೆ ಆಗದಲ್ಲೇ ಬದುಕೋದು ಹೇಗೆ, ಮಿನಿಮಮ್ ಕ್ವಾಲಿಫಿಕೇಶನ್ 35 ನಂಬರ್ಸ್ಗೆ ಏನ್ ಮಾಡಬೇಕು ಒಬ್ಬ ಮನುಷ್ಯ, ಮುಂದಿನ ತರಗತಿಗೆ ತಿರುಗಡೆ ಆಗ್ಬೇಕಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಮುಂದೆ ಈ ಪ್ರಪಂಚವನ್ನ ಬಿಟ್ಟು ಪುನಃ ಜನ್ಮ ತಾಳಿ ಭಗವಂತನೆಡೆಗೆ ನಾವು ಹೋದಾಗ ಯಮನ ಪಟ್ಟಣದಲ್ಲಿ ನಮ್ಮೆಲ್ಲ ಒಂದು ವಿಚಾರಣೆಗಳು ನಡೆದಾಗ, ಪಾಪ ಪುಣ್ಯಗಳ ಬಗ್ಗೆ ವಿಚಾರಣೆಗಳು ನಡೆದಾಗ, ಏನು ಮಾಡಿ ಬಂದಿಯಯ್ಯ ನಿನ್ನ ಸಮಾಜದಲ್ಲಿ ಕೊಟ್ಟಿದ್ನಲ್ಲ ನಿನಗೆ ಅಂತ ಹೇಳಿದ್ರೆ 8 ಗುಣಗಳನ್ನ ಇಟ್ಕೋ, ಗ್ಯಾರಂಟಿ 50% ಅಶ್ಯೂರ್ಡು ಅಂತ ಹೇಳಿ ಒಂದು ಭಾಗವನ್ನ ಕೊಡ್ತಾರೆ. ಅವರ ಮಾತುಗಳೇ, ಇದ್ಯಾವುದು ನನ್ನದಲ್ಲ. ಆ 8 ಗುಣಗಳಲ್ಲಿ ಅನುಸೂಯ ಅಂತಕ್ಕಂಥದ್ದು ಮೊಟ್ಟ ಮೊದಲ. ಅನುಸೂಯ ಅಂತಂದ್ರೆ ನಮಗೆ ತಿಳ್ತಕ್ಕಂಥದ್ದೆಲ್ಲನೂ ತಿಂಗಳಿಗೆ ಇಷ್ಟು ಅಂತ ಸರ್ಕಾರದವ್ರು ಮಾಡಿಬಿಟ್ಟಿದ್ದಾರೆ, ಅಷ್ಟ್ರಲ್ಲಿ ಬರುತ್ತೆ. ನೀನು ಅಷ್ಟಕ್ಕೆ ತಕ್ಕನಂಗೆ ನೀನು ಬ್ಯಾಲೆನ್ಸ್ ಶೀಟ್ನ ತಿಂಗಳಿಗೆ ಹಾಕಬೇಕು ಅಂತ. ಅವಾಗ ಇನ್ನೊಂದು ಮಾತು ಎಚ್ಚರಿಸಿದ್ರು, ನಿನ್ಗೆ ಯಾವತ್ತಾದರೂ ಒಂದಿನ ಅಲ್ಲಿ ಕೂತ್ಕೊಂಡು ಜಡ್ಜ್ಶಿಪ್ ಮಾಡ್ತಿರುವಾಗ ನನ್ಗೆ ಯಾಕೋ ಬರ್ತಿರ್ತಕ್ಕಂಥ ಹಣ ನನಗೆ ಶಕ್ತಿಗೆ, ನನ್ನ ಯುಕ್ತಿಗೆ, ನನ್ನ ಪಾಂಡಿತ್ಯಕ್ಕೆ ಸಾಕಾಗಲ್ಲ ಅಂತ ಮನ್ಸು ಬಂತು ಅಂತ ಅನ್ಸುತ್ತೆ. ಅಂತ ಸಂದರ್ಭ ಬಂದಾಗ ಮತ್ತು ನನಗೆ ಯಾವುದೋ ಒಂದು ಪ್ರಾವಿಷನ್ ತಗೊಂಡೆ, ಒಂದು ಜಜ್ಮೆಂಟ್ ಬರದೆ ಹೈಕೋರ್ಟ್ನವ್ರು ಅಪ್ರೂವ್ ಮಾಡಿದ್ರು, ಸುಪ್ರೀಂ ಕೋರ್ಟ್ನವ್ರು ಅಪ್ರೂವ್ ಮಾಡಿದ್ರು, ಈ ಪ್ರಾವಿಷನ್ ಅಲ್ಲಿ ನಾನು ತಿಳ್ಕೊಂಡಿದ್ದೆ ಪರಮ ಸತ್ಯ ಅಂತ ನಿನ್ಗೆ ಅನ್ನಿಸ್ತು ಅಂತ ಇಟ್ಕೋ, ಯು ಆರ್ ದಿ ಲಾಸ್ಟ್ ವರ್ಡ್ ಇನ್ ದಿ ಲಾ ಅಂತ. ಆನ್ ದಿ ಡೇ ದಟ್ ಯು ಥಿಂಕ್ ಲೈಕ್ ದಟ್, ಯು ವಿಲ್ ನಾಟ್ ಬಿ ಲಾಸ್ಟ್ ವರ್ಡ್ ಇನ್ ದಿ ಲಾ, ಯು ವಿಲ್ ಬಿ LOST ಲಾಸ್ಟ್ ವರ್ಡ್ ಇನ್ ದಿ ಲಾ ಅಂತ ತಿಳ್ಕೊ ಅಂತ ಹೇಳಿದ್ರು. ಅದಕ್ಕೊಂದು ಉದಾಹರಣೆ ಕೊಟ್ಟರು. ಒಂದು ಏಣಿ ಒಂದು 16-18 ಮೆಟ್ಲಿದೆ ಅಂತ ತಿಳ್ಕೊ. ಆ 16-18 ಮೆಟ್ಲಿರ್ತಕ್ಕಂಥ ಏಣಿ ಮೇಲೆ ಪ್ರತಿ ದಿವಸ ಕೋರ್ಟ್ಗೆ ಹೋಗುವಾಗ ಒಂದು 7-8ನೇ ಮೆಟ್ಲಲ್ಲಿ ನಿಂತಿದ್ದೀನಿ ಅಂತ ತಿಳ್ಕೊ ಅಂತ. ಯಾವತ್ತಾದ್ರೂ ನಿನ್ಗೆ ಒಂದು ವೇಳೆ ನನಗಿರ್ತಕ್ಕಂಥ ಹಣ ಸಾಕಾಗ್ತಾ ಇಲ್ಲ, ನನ್ನ ನೀಡ್ಸ್ಗೆ ಕಡಿಮೆ ಆಗ್ತಿದೆ ಅಂದ್ರೆ ಸ್ವಲ್ಪ ಕೆಳಗಡೆ ನೋಡು, 6-7 ಮೆಟ್ಲಿನಲ್ಲಿ ಎಷ್ಟೋ ಜನ ನಿನ್ನ 7-8ನೇ ಮೆಟ್ಲಿಗೆ ಬರೋಕ್ಕೆ ಕಾತುರರಾಗಿದ್ದಾರೆ ಅಂತ.
ಯಾವತ್ತಾದ್ರೂ ಒಂದ್ ವೇಳೆ ನಿನ್ಗೆ ನಾನೇ ಲಾಸ್ಟ್ ವರ್ಡ್ ಇಂದಿಲ್ಲ ಅಂತ ಅನ್ನಿಸ್ತು ಅಂತ ಇಟ್ಕೋ, ಮೇಲಿರೋ 10 ಮೆಟ್ಲು ನೋಡು, ಯಾವಾಗ ಅಲ್ಲಿಗೆ ಸೇರ್ತೀನಿ ಅಂತ, ಯು ವಿಲ್ ಬಿ ಎ ಸಕ್ಸಸ್ಫುಲ್ ಜಡ್ಜ್ ಅಂತ ಹೇಳಿದ್ರು. ಇದು ಅನಸೂಯದ ಭಾಗ. ನೇರ ನೇರ ಆಚಾರ್ಯರು ಅಲ್ಲಿ ನಿಂತು ಇವತ್ತು ನನಗೆ ಹರಿಸ್ತಿದ್ದಾರೆ. ಅವರು ಕೊಟ್ಟಂತ ಅನಸೂಯದ ವ್ಯಾಖ್ಯಾನಕ್ಕೆ ಈ ಉದಾಹರಣೆ ಸಲ್ತು ಅಂತಂದ್ರೆ ಅದು ನನ್ನ ಗುರುಭಕ್ತಿಯ ಕಾಣಿಕೆಗಳು. ಎರಡನೇದು ದಯೆ ಅಂತ, ಬಹಳ ಒಂದು ಉತ್ತಮವಾಗಿರ್ತಕ್ಕಂಥದ್ದು. ದಯೆ ಧರ್ಮದ ಮೂಲವಯ್ಯ ಅಂತ, ಎಂಥ ಚೆನ್ನಾಗಿರ್ತಕ್ಕಂಥದ್ದು. ದಯೆ ಅಂತಂದ್ರೆ ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ, ಕಣ್ಣಿಲ್ಲ ಪಾಪ ಅವನಿಗೆ ಈ ಕಡೆ ರಸ್ತೆಯಿಂದ ಆ ಕಡೆ ನಾನು ದಾಟಿಸ್ಬಿಟ್ಟೆ, ಅದು ದಯೆ ಅಂತ. ಹಾಗಾಗಿ ಅದಲ್ಲ. ಇನ್ನು 6 ಹೇಳಬೇಕು. ನೀವು ಮೊದಲೇ ನನಗೆ ಹೇಳ್ಬಿಟ್ಟಿದ್ದೀರಿ ಎಷ್ಟೊತ್ತು ಬೇಕಾದ್ರೂ ಮಾತಾಡಿ ಅಂತ. ಇಲ್ಲ, ಆಯ್ತು, ಮುಗಿಸ್ತೀನಿ. ದಯೆ ಅಂತಂದ್ರೆ ಅದಲ್ಲ. ಎಂಪತಿ ಬೇರೆ, ಸಿಂಪತಿ ಬೇರೆ. ನಾವು ತುಂಬಾ ಜನ ಸಂದರ್ಭದಲ್ಲಿ ಸಿಂಪತಿನ ನಾವು ದಯೆ ಅನ್ಕೊಂಡ್ಬಿಡ್ತೀವಿ, ಅದಲ್ಲ. ಭಗವಂತ ಅವನಿಗೆ ಕೆಲವು ಕೊರತೆಯನ್ನ ನೀಗಿಸಿಟ್ಟಿದ್ದಾನೆ. ಆ ಕೊರತೆಯನ್ನ ನಾನು ತುಂಬಿಸ್ತೀನಿ, ನನ್ನ ಕೈಲಿ ಮಾಡ್ತೀನಿ. ಒಬ್ಬ ಸಹ ಮಾನವನಿಗೆ ನಾನು ಕೊಡ್ತಕ್ಕಂಥ ತೋರಿಸ್ತಕ್ಕಂಥ ಮಿನಿಮಮ್ ಕರ್ಟಿಸಿ, ಅದು ಸಿಂಪತಿ ಆಯಿತು. ಅಲ್ಲಿಂದ ಆಚೆಗೆ ಬರ್ತಕ್ಕಂಥದ್ದು ದಯೆ ಅಂತ. ಬಹಳ ಸುಂದರವಾಗಿ ಇರತಕ್ಕಂಥ ಒಂದು ಸಣ್ಣ ತ್ರಿಪದಿ ಸರ್ವಜ್ಞನಂದು. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಅದು ಇನ್ನೂ ಒಂದ್ ಕಡೆನೂ ಬರುತ್ತೆ, ಆಗ ಅದರ ವಿವರಣೆ ಕೊಡ್ತೀನಿ. ಅಲ್ಲಿಗೆ ದಯೆ ಮುಗೀತು. 2ನೇ ಕ್ವಶನ್ ಸಕ್ಸಸ್ಫುಲ್ಲು. 3ನೇ ಇರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಶಾಂತಿ ಅಂತ. ಇದೇ ನೋಡಿ ದೊಡ್ಡ ತಾಪತ್ರಯ. ಈ ಶಾಂತಿಯನ್ನ ಸಾಧಿಸೋದಿದೆಯಲ್ಲ ಬಹಳ ಕಷ್ಟ. ಹಾಗಾಗಿ ಹಲವಾರು ಶಾಂತಿ ಮಂತ್ರಗಳನ್ನು ನಮ್ಮ ವೇದಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಹನಾವವತು ಸಹನೋ ಭುನಕ್ತು ಓಂ ಶಾಂತಿ 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 ಅಂತ 3 ಸತಿ ಶಾಂತಿ ಹೇಳ್ತೀವಿ. ಕಷ್ಟ, ಶಾಂತಿಯನ್ನ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇಫ್ ಯು ವಾಂಟ್ ಟು ಬಿ ಪೀಸ್ಫುಲ್, ಮಾಸ್ಟರ್ ದಿ ಪೀಸ್ ಅಂತ ಇಂಗ್ಲಿಷ್. ಇವತ್ತೇನಾಗಿದೆ, ನಾವು ಅದನ್ನ PAC ಇಂದ PIECE ಮಾಡ್ಕೊಂಡ್ಬಿಟ್ಟಿದ್ದೀವಿ. ಗ್ರಾಚಾರ ಕೆಟ್ಟೋಗಿದೆ. ಎಲ್ಲ ಕಡೆ ಪೀಸ್ ಪೀಸ್ ಶಾಂತಿ ಆಗೋಗಿದೆ. ಪೀಸ್ ಅಲ್ಲಿ ನಾವು ಶಾಂತಿ ಹುಡುಕ್ತೀವಿ, ಆಗ PACE ಪೀಸ್ ಸಿಗೋದಿಲ್ಲ. ಅಂದ್ರೆ ಎಲ್ಲರೂ ಚೆನ್ನಾಗಿರ್ಲಿ ಅಂತಕ್ಕಂಥ ಒಂದು ಇಡೀ ಮನುಕುಲ ಚೆನ್ನಾಗಿರ್ಲಿ, ವಸುದೈವ ಕುಟುಂಬಕ್ಕನ್ನು ಚೆನ್ನಾಗಿರ್ಲಿ, ಪ್ರಪಂಚ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ಲಿ, ಪ್ರಪಂಚದಿಂದ ನನಗೇನು ತೊಂದರೆ ಆಗಬಾರದು, ನಾನು ಡೈರೆಕ್ಟನ್ನ ಆಡ್ ಮಾಡ್ತಿಲ್ಲ, ತೆಗಿಯಕ್ಕಾಗದಿದ್ರೆ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಬಂದ್ರೆ ಅದು ಶಾಂತ ಚಿತ್ತವಾಗ್ತಕ್ಕಂಥ ಮನಸ್ಸಾಗುತ್ತೆ. 4ನೇದು ಅನಾಯಾಸ ಅಂತ. 40 ದಾಟಿದವರೆಲ್ಲರೂ ಕೂಡ, ಈಗ ಇನ್ನು 30 ಅನ್ಬೇಕು, ಯಾಕೆಂದ್ರೆ 28ಕ್ಕೊಂದು ಹಾರ್ಟ್ ಅಟ್ಯಾಕ್ ಆಗಿದೆ, 24ಕ್ಕೊಂದು ಹಾರ್ಟ್ ಅಟ್ಯಾಕ್ ಆಗಿದೆ. ಒಂದು ಸಂತೋಷ ಏನಂದ್ರೆ ಹಾರ್ಟ್ ಇತ್ತು ಅಂತ ಗೊತ್ತಾಗಿದೆ ಅಟ್ಯಾಕ್ ಆಗಿದ್ದಕ್ಕೆ. ಅನಾಯಾಸ 40 ದಾಟಿದಾಗ ದೇವರ ಮುಂದೆ ಹೋಗಿ ಪ್ರತಿ ದಿವಸ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ ಅಂತ ಕೇಳ್ಕೊತೀವಲ್ಲ, ಆಗ ಕೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು, ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ಅಂತ. ಸಿಸೇರಿಯನ್ ಆದ್ಮೇಲೆ ICUಲೇ ಮರಣ. ಯಾವುದಾದ್ರೂ ಆನೆ, ಜಿರಾಫೆ ಇವುಗಳಿಗೆಲ್ಲ ಸಿಸೇರಿಯನ್ ಆಗಿದ್ದು ನೋಡಿದ್ದೀರಾ? ಅವಕ್ಕೆ ಯಾರು ICUಗೆ ಸೇರಿಸಿದಾರ? ಇಲ್ವಲ್ಲ. ಅನಾಯಾಸ ಅಂತಕ್ಕಂಥದ್ದು ಆಯಾಸ ಪಡೆದಲೇ ಧರ್ಮವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅನಾಯಾಸ ಅಂತ ಹೇಳಬೇಕು. ಮುಕ್ಕರುದು ಕುಕ್ಕರುದು ತಿನ್ನಬಾರದನ್ನ ಪಿಜ್ಜಾ ಇತ್ಯಾದಿಗಳನ್ನ ತಿಂದು ಮಾರನೇ ದಿನ 15 ನಿಮಿಷ ಕೊಟ್ಟರು ಅನಾಯಾಸವೇ ಬರಲ್ಲ, ಆಯಾಸವೇ ಅದು. ಅಂತ ನಮ್ದಲ್ಲ ಅದು. ಹೆಂಗ್ ಬರುತ್ತದು? ಹೊಟ್ಟೆ ಜೀರ್ಣಿಸ್ಕೊಳ್ಳಲ್ಲ. ಅನಾಯಾಸ ಅಂತಂದ್ರೆ ನಾವು ತಿಂದದ್ದು, ನಾವು ಗ್ರಾಹ್ಯಪಡಿಸಿಕೊಂಡಂತಹ ಎಲ್ಲ ವಿಚಾರಗಳು ನೇರವಾಗಿ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಶ ಗೌರೀಶ ಈಶ ಅಂತ ಹೇಳ್ತಾರೆ. ಹಾಗೆ ನೇರವಾಗಿ ಅನ್ರಿಡಲ್ಡ್ ಅನ್ಅಬರೇಟೆಡ್ ಥಿಂಕಿಂಗ್ ಬರಬೇಕಲ್ಲ, ಅವಾಗ ಅದು ಆಯಾಸವಿಲ್ದಲ್ನೇ ಬರುತ್ತೆ. ಅದನ್ನ ಅನಾಯಾಸ ಅನ್ಬೇಕು.
ಅದು ಗ್ರಾಹ್ಯ ಕಣ್ಣಿಗೆ ಬರ್ತಕ್ಕಂಥದ್ದಾಗ್ಬೋದು, ಕಿವಿಗೆ ಕೇಳಿಸ್ಕೊಳ್ತಕ್ಕಂಥದ್ದಾಗ್ಬೋದು, ಗ್ರಾಣಿಸಿ ಬರ್ತಕ್ಕಂಥದ್ದಾಗಬಹುದು, ಇತ್ಯಾದಿಗಳೆಲ್ಲವೂ ಬರ್ತಕ್ಕಂಥ ವಿಚಾರಗಳನ್ನ ಜೀರ್ಣಿಸಿಕೊಳ್ಳುವುದಿದೆಯಲ್ಲ, ಅದನ್ನ ಆಯಾಸ ಪಡದಲ್ಲೇ ಜೀರ್ಣಿಸಿಕೊಳ್ಳೋದಕ್ಕೆ ಅನಾಯಾಸ ಅಂತ ಕರೆದರು. 5ನೇ ಗುಣ ಮಂಗಳಕರವಾದದ್ದು, ಪ್ರಶಸ್ತವಾಗಿರ್ತಕ್ಕಂಥದ್ದು, ಒಳ್ಳೆಯತನ, ಸಮಾಜಮುಖಿ. ನಾನೊಬ್ಬನೇ ಉದ್ಧಾರ ಆದರೆ ಸಾಲದು, ಪ್ರಪಂಚವನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಬೇಕು, ಎಲ್ಲರಿಗೂ ಅನುಕೂಲವಾಗಲಿ, ಪ್ರಪಂಚಕ್ಕೆ ಮಂಗಳವಾಗಲಿ, ಶುಭಕರವಾಗಲಿ ಅಂತ. ಏನು ನಾವು ಶಿವ ಅಂತ ಕರಿತೀವಿ, ಶಿವನಿಗೆ ಅರ್ಥ ಮಂಗಳಕರ ಅಂತ. ಅದನ್ನ 5ನೇ ಗುಣ ಅಂತ ಆಚಾರ್ಯರು ಕರೆದರು. ಹಾಗೆ 6ನೇದನ್ನ ಹೇಳಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪದ ಇದೆ, ಅನನ್ಯ ಹನಿ ಕಾಲಕ್ಷೇಪ ಮಾಡಬೇಡ ಅಂತ. ಪುರ್ನೂರಿದ್ದಾರೆ, ಆದ್ರಿಂದ ನಾನು ಕನ್ನಡದ ಬಗ್ಗೆ ಪಾಂಡಿತ್ಯ ಹೇಳಕ್ ಹೋಗೋದಿಲ್ಲ. ಎಲ್ಲೂ ಇದ್ದು ಏನೂ ಇಲ್ಲ ಅನ್ನೋದು, ಅದನ್ನ ನೇರವಾಗಿ ಸುಲಭವಾಗಿ ತಿಳಿಸ್ಕೊಟ್ಟಂಥವ್ರು ವಿಜಯದಾಸರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅವರ ಒಂದು ಮಂಗಳ ಸ್ತುತಿ ಅದು. ನಮ್ಮ ವೆಂಕಟೇಶ ದೇವರನ್ನ ಕುರಿತು ಹೇಳ್ತಾರೆ, ಇಲ್ಲ ತನಗೆಂತೆಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಅಂತ ಹೇಳ್ತಾರೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ ಅಂತ. ಗಿಡ್ಡ ಹಾರುವನಾಗೆ ಸೆರೆಗೊಡ್ಡಿ ದಾನವ ಬೇಡಿ ಬಡ್ಡಿ ಕಾಸುಗಳನ್ನು ಎಣಿಸಿಕೊಂಬ ಅಡ್ಡ ಬಿದ್ದ ಜನರ ವಿಢೂರಗಳ ಕಳೆದು ದೊಡ್ಡವರನ್ನೇ ಮಾಳ್ಪ ವಿಜಯ ವಿಠಲಗೆ ಜಯಮಂಗಳಂ ನಿತ್ಯ ಶುಭ ಮಂಗಳಂ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಈ ಒಂದು ಭಾಗ ಬರುತ್ತೆ. ಅದನ್ನ 6ನೇ ಗುಣ ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿರತಕ್ಕಂಥ 7ನೇ ಗುಣ. ಇದನ್ನ ನೀವು ಪಾಸ್ ಮಾಡಿದ್ರೆ ಮಿನಿಮಮ್ ಪಾಸ್ ಮಾರ್ಕ್ಸ್ ಬಂತು, ನೆಕ್ಸ್ಟ್ ಫಸ್ಟ್ ಕ್ಲಾಸು. ಯಾವುದದು ಮಿನಿಮಮ್ ಪಾಸಿಂಗ್ದು 7ನೇ ಗುಣ ಅಂತ ಹೇಳಿದ್ರೆ ಶೌಚ ಅಂತ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಗುಣ ಅದು. ಸ್ನಾನ ಮಾಡಿದ್ದೀರಾ ಅಂತಂದ್ರೆ ಎಲ್ಲ ಮಾಡಿ ಬಂದಿದ್ದೀವಿ ಸರ್ ಅಂತ. ಸೋಪ್ ಯಾವುದು? ನನ್ನ ಕಾಲದಲ್ಲಿ ಲಿರಿಲ್ಲು, ಯಾಕೆಂದ್ರೆ ಹೇಮಾಲಿನಿ ಹಚ್ಕೋತಿದ್ಲು, ಅಲ್ಲ ಲಕ್ಸು ಹೇಮಾಲಿನಿ ಹಚ್ಕೋತಿದ್ಲು. ಮುಂದೆ ಸ್ವಲ್ಪ ಬಂದಾಗ ಲಿರಿಲ್ ಗರ್ಲ್ ಅಂತ, ನಿಂಬು ಇದೆ ನಿಮ್ಮ ಸೋಪಲ್ಲಿ ಅಂತ ಆಯ್ತು. ಲಿರಿಲ್ ಗರ್ಲ್ ಮುಗೀತು. ಆಮೇಲೆ ಏನ್ ಬಂತು? ಈಗ ಡವ್ ಬಂತು. ಈ ಕಡೆ ಕೆನ್ನೆಗೆ ಡವ್, ಈ ಕಡೆ ಕೆನ್ನೆಗೆ ಮೈಸೂರು ಸ್ಯಾಂಡ್ಲು. ಇದು ರಫು, ಇದು ಸ್ಮೂತು. ವೆರಿ ಗುಡ್. ಮುಂದೇನು? ಬಟ್ಟೆ ಶುಭ್ರವಾಗಿ ಹೊಳಿಬೇಕು. ಆಗಿದ್ದಿದ್ದು ಸರ್ಫೆ, ಅದೇ ಕಂಪ್ನಿನೇ. ಅವನ್ ಹಳೆ ಸರ್ಫ್ ಕೆಲಸ ಮಾಡಲ್ಲ ಈಗ. ಸರ್ಫ್ ಎಕ್ಸೆಲ್ ಅಂತಾಯ್ತು, ಏರಿಯಲ್ ಅಂತಾಯ್ತು. ಆಯ್ತು, ಬಟ್ಟೆ ಜಗಮಗಿಸ್ತು. ಕಾಲರ್ ನೀವು ಕಷ್ಟಪಡ್ಬೇಕಾಗಿಲ್ಲ, ಇದ್ರಲ್ಲಿ ನಿಂಬು ಗುಣ ಇದೆ ಅಂತಂದ್ರು. ಹಲ್ಲು ಶರೀರ್ ಕೆಲಿಗೆ ತೊಂದರಿಸ್ತಿ, ಅವ್ರ ದಾಂತನ್ ಕೆಲಿಗೆ ಕೊಯ್ಲಾ ಅಂತ ಆಡ್ಕೊಂಡ್ರು ನಮ್ನ. ಇಜಲ್ ಪುಡಿನ, ಉಪ್ಪನ್ನ. ಇವತ್ತು ಓಡ್ ಬರ್ತಾಳೆ ಮನೆಗೆ, ಅಪ್ಪ ಟೂತ್ ಪೇಸ್ಟ್ ಮೇ ನಮಕ್ ಕೈ ಕ್ಯಾ ಅಂತಾಳೆ. ಯಾವತ್ತು ನಾವು ಇಜ್ಲಲ್ಲಿ ಉಪ್ಪಲ್ಲಿ ಉಡ್ಸ್ಕೊಂತಿದ್ವೋ ಅವತ್ತು ಅವಳನ್ನ ತೋರಿಸ್ಬಿಟ್ಟು ಶರೀರ ಕೆಲಿಗೆ ತಂದೂರಿಸ್ತೀನಿ, ಬಾದಾಮಿ ತಿಂತ್ಯಾ, ಹಲ್ಲಿಗೆ ಇಜ್ಜಲ್ ಪುಡಿ ಉಪ್ಪಿನ ಹಾಕ್ತ್ಯಾ ಅಂತ. ಇವತ್ತು ಅದೇ ಕೋಲ್ಗೇಟ್ನವರು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯೇ ಅಂತ ಬರ್ತಾಳೆ. ನೋಡಿ ಎಲ್ಲಿಗೆ ಬಂದ್ರಿ ಅಂತ. ಇದೆಲ್ಲ ಬಾಹ್ಯಕ್ಕಾಯ್ತು. ಆಂತರಿಕವಾಗಿದೆಯಲ್ಲ, ಇಲ್ಲಿದೆಯಲ್ಲ ಡರ್ಟಿ ಮೈಂಡ್ ಅಲ್ಲಿ ಇದೆಯಲ್ಲ, ಇಲ್ಲಿದೆಯಲ್ಲ, ಎಷ್ಟು ಚಿಕ್ಕದು ಎನ್ನ ಹೃದಯ ಏನು ಹೊಲಸದು, ಅಲ್ಲು ನೆಲೆಯ ಬೇಡುವವನ ದೈನ್ಯವೆಂತದು, ಹರಿಗೆ ಎಂದು ಗುಡಿಯನೊಂದ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆವೆನು. ಆಹಾ, ಪುತಿ ನರಸಿಂಹಾಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ನಿಜವು ವಿಷ್ಣು ವಿಶ್ವಧರಸು ವಿಶ್ವಧಾಮನು, ಒಂದೇ ಹೆಜ್ಜೆಯಿಂದ ಭುವಿಯ ನಾಕ ಅಳೆದನು. ಎಷ್ಟು ಚಿಕ್ಕದು ಎನ್ನ ಹೃದಯ ಏನು ಹೊಲಸದು. ಒಂದು ಭೂಮಿನ ಒಂದು ಕಾಲಿಂದ ಅಳೆದ್ಬಿಟ್ಟ ತ್ರಿವಿಕ್ರಮ ಅವತಾರದಲ್ಲಿ, ಮೇಲ್ಗಡೆ ಆಕಾಶನೆಲ್ಲ ಒಂದು ಪಾದದಲ್ಲಿ ಅಳೆದ್ಬಿಟ್ಟ. ಇದು ಇಷ್ಟಿದೆ ಸ್ಮಾಲು, ಅದರಲ್ಲಿ ತಿರ್ಗಾ ಕೇಳ್ತಾ ಇದ್ದಾನಲ್ಲ ಇವನೆಂತ ಬಡವ ಇರಬೇಕು ಅಂತ. ಇಲ್ಲಿರ್ತಕ್ಕಂಥ ಡರ್ಟನ್ನ ಕ್ಲೀನ್ ಮಾಡೋದು ಯಾವುದು? ಅಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುಗಂಠಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂದ್ಬಿಟ್ರೆ, ಗಂಟೆ ಹೊಡೆದ್ರೆ ಒಳಗಡೆ ಇರೋದು ಕ್ಲೀನ್ ಆಗುತ್ತಾ? ಆಗುತ್ತಾ? ಇಲ್ಲಿರ್ತಕ್ಕಂಥ ಡರ್ಟ್ ಅನ್ನು ತೆಗೆಯೋ ಮಾರ್ಗ ಹೇಗೆ? ವಿಚ್ ಇಸ್ ದಿ ಸರ್ಫ್ ಎಕ್ಸೆಲ್, ವಿಚ್ ಇಸ್ ದಿ ಏರಿಯಲ್, ವಿಚ್ ವಿಲ್ ಕ್ಲೆನ್ಸ್ ದಿ ಮೈಂಡ್, ಡರ್ಟಿ ಮೈಂಡ್ ಅಂಡ್ ದಿ ಬ್ಯಾಡ್ ಇಂಟೆನ್ಷನ್ಸ್ ವಿ ಕ್ಯಾರಿ. ನೋ, ಶೌಚ ಅಂದ್ರೆ ಸ್ನಾನದ ಮನೆಯಲ್ಲಿ ಅರ್ಧ ಗಂಟೆ ಕಳೆಯೋದಲ್ಲ. ಶೌಚ ಅಂತಂದ್ರೆ ಇಲ್ಲಿರೋ ಡರ್ಟ್ ಅನ್ನ ಮೊದಲು ತೆಗಿ ಅಂತ ಹೇಳಿದ್ರು. ಬಸವಣ್ಣವ್ರು ಹೇಳಿದ್ರು.
ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಎನ್ನ ಬಣ್ಣಿಸಬೇಡ, ಇತರರ ಹಳಿಯಲು ಬೇಡ. ಅನಸೂಯದಲ್ಲಿ ಬರ್ಲಿಲ್ವಾ? ಎನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ ಅಲ್ವಾ? ಸಾರ್ವಕಾಲಿಕ ಸತ್ಯ ಅಲ್ವಾ? ಅದನ್ನು ಕೇಳಿಲ್ವಾ? ಕೊಡ್ಲಿಲ್ವಾ? ಶೌಚದಲ್ಲಿ ಬೇಕಾಗಿರ್ತಕ್ಕಂಥದ್ದು ಹೊರಗಡೆ ಇರಲಿ. ನಾನು ವಕೀಲನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಂಬೆಗೆ ಹೋಗ್ತಾ ಇದ್ದೆ. ನಮ್ಮ ಕಾರಲ್ಲಿ ಹೋದರೆ ನಾವಿದ್ದ ಸ್ಥಳದಿಂದ 2 ಗಂಟೆ ತಗೊಳ್ಳೋದು ಟ್ರಾಫಿಕ್ಗೆ, ಈಗ 3 ಗಂಟೆ ಆಗ್ಬೋದು. ಅದಕ್ಕೆ ಅವ್ರೇನು ಮಾಡೋರು, ಕಾರ್ನ ಆ ಸಬರ್ಬನ್ ರೈಲ್ವೆ ಸ್ಟೇಷನ್ ತನಕ ಬಿಟ್ಬಿಡೋರು. ನಾವು ಅಲ್ಲಿಂದ ಟ್ರೈನಲ್ಲಿ ಹೋಗ್ಬಿಡ್ತಾ ಇದ್ವಿ, ಬೇಗ ತಲುಪಿಬಿಡ್ತಾ ಇದ್ವಿ, ಒಂದು 30-40 ನಿಮಿಷದಲ್ಲಿ. ಇವಾಗ ಮೆಟ್ರೋದಲ್ಲಿ ಹೋದಂಗೆ ಬೆಂಗಳೂರಿನಲ್ಲಿ. ಆಗ ಸಮಯ ಸಿಕ್ಕಿ ಟಿಕೆಟ್ ಸಿಕ್ಕಿದ್ರೆ ಫಸ್ಟ್ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ಗೆ ಹೋದ್ರೆ ಅಲ್ಲಿ ನಮಗೆ ಸಿಕ್ತಿರ್ತಕ್ಕಂಥದ್ದು ಇವತ್ತು ಮಾರ್ಕೆಟಲ್ಲಿ ಏನು ಬಂದಿದೆ, ಆಕ್ಸೋ, ಇನ್ನೊಂದು ಯಾವುದೋ ಮತ್ತೊಂದು ಯಾವುದೋ ಡಿವೋಡರೆಂಟ್ಗಳು ಇರ್ತಿತ್ತಲ್ಲ, ಅದರದ್ದು ಸ್ಮೆಲ್ಲು. ಅಕಸ್ಮಾತ್ ಅಲ್ಲಿ ಟಿಕೆಟ್ ಸಿಕ್ಲಿಲ್ಲ ಅಂತ ಆರ್ಡಿನರಿ ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋದ್ರೆ ಇಲ್ಲೆಲ್ಲ ಇರ್ತಿದ್ವಲ್ಲ ಡಿವೋಡರೆಂಟ್ಗಳು, ಆ ಡಿವೋಡರೆಂಟ್ನೆಲ್ಲ ಕಳಿಸೋಂತ ಮಾಡ್ತಿತ್ತಲ್ಲ, ಅದರ ವಿಧ ವಿಧವಾದ ಓಡರ್ಗಳು. ಅಂದರೆ ಎಲ್ಲರ ಬೆವರಿನ ವಾಸನೆ ಆ ಕಂಪಾರ್ಟ್ಮೆಂಟ್ ಅಲ್ಲಿ. ಬೆವರನ್ನ ಮುಚ್ಚಿಡ್ತಕ್ಕಂಥ ಕೆಲಸ, ಅದರಿಂದ ಹೋಗ್ಸಲ್ಲ, ಮುಚ್ಚಿಡ್ತಕ್ಕಂಥ ಕೆಲಸ ಫಸ್ಟ್ ಕ್ಲಾಸಲ್ಲಿ. ಬೆವರುವುದು ಸಹಜ ಧರ್ಮ, ಕಠಿಣ ಶ್ರಮದ ಭಾಗ. ಆ ಬೆವರನ್ನು ನಾವು ತಾತ್ಸಾರ ಮಾಡಬಾರ್ದು. ಬೆವರದಾಗ ಅದನ್ನ ನಿವಾರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದು ಶೌಚವಾಗಬೇಕು. ಉಪ್ಪು ಹುಳಿ ತಿಂದಿರೋ ಖಾರ ತಿಂದಿರತಕ್ಕಂಥ ದೇಹ, ಮದ ಮತ್ಸರ ಲೋಭ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡಿಸೋ ಸ್ವಾಮಿ, ನಿಮ್ಮ ಪಾದಯುಗಗಳಲ್ಲಿ ಸೇವೆ ಮನ್ನಿಸೋ, ಸಾರಾಸಾರದಿ ಲೋಭದಿ ಮೋಕ್ಷಕ್ಕೆ ಕೋರಿಕೆ ಪುಟ್ಟಿಸೋ, ಭಾರತಿ ರಮಣನ ಮಂಗಳ ಶಾಸ್ತ್ರ ವಿಚಾರವಿದಕ್ಕೆ ಮೂಲ. ಭಕ್ತ ಜನ ಪ್ರಸನ್ನ ಮುಕ್ತಿ ರಮಣ ಇಂದು, ತಕಿಟ ತಕಿಟ ಎಂದು ಕುಣಿ ಕುಣಿಯಲ್ಲೋ ಬಾಲ ಗೋಪಾಲ ಅಂತ ವಿದ್ಯಾ ಪ್ರಸನ್ನ ತೀರ್ಥರು. ಬಹಳ ಸಾವಿರಾರು ವರ್ಷದ ಕತೆ ಹೇಳ್ತಿಲ್ಲ, ಕೇವಲ ಕಳೆದ ಶತಮಾನದಲ್ಲಿ ಲಾಯರ್ ಆಗಿ ಸನ್ಯಾಸಿಯಾಗಿ ಬರೆದಂಥ ಕೀರ್ತನೆ ಇದು. ಅವರಿಗೆ ಶೌಚ ಏನು ಅಂತ ಗೊತ್ತಾಗ್ಲಿಲ್ವಾ? ಭಗವಂತನೆಡೆಗೆ ಹೋಗ್ಲಿಲ್ವಾ? ಮೋಕ್ಷ ಸಾಧನೆ ಆಗಲಿಲ್ವಾ? ಲಾಯರ್ ಆಗಿ ಹೊಟ್ಟೆ ಹೊರದಂಥ ವ್ಯಕ್ತಿ ವ್ಯಾಸರಾಜ ಮಠದ ಸನ್ಯಾಸಿಗಳಾಗಿ ಸಾವಿರಾರು ಕೀರ್ತನೆಗಳನ್ನು ರಚಿಸಿಕೊಟ್ಟು ವ್ಯಾಸಶಾಸ್ತ್ರದ ನೇರ ಭಾಗಗಳನ್ನು ಸುಲಿದ ಬಾಳೆಹಣ್ಣಿನಂತೆ ದಾಸ ಸಾಹಿತ್ಯದಲ್ಲಿ ಕೊಟ್ಟಂಥ ಪುಣ್ಯಾತ್ಮರುಗಳು. ಹೀಗೆ ಶೌಚವನ್ನ ಮಾಡಿದ ತಕ್ಷಣ ನಿಮಗೆ ಇದನ್ನ ಯಾವತ್ತು ಪರಿಪಾಲನೆ ಮಾಡ್ತಿರೋ, ಇವತ್ತಿಂದ ಈ ಕ್ಷಣದಿಂದ ಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡಿದ್ದೀನಿ, ಅಸೂಯೆ ಇದೆ, ಎಲ್ಲ ಇದೆ, ಅದನ್ನು ತೆಗೆದುಹಾಕ್ತೀನಿ, ಶಾಂತಿಯನ್ನ ಕಾಪಾಡ್ಕೋತೀನಿ ಅಂತ ಬಂದಿದ್ದ ತಕ್ಷಣ ನೀವು ಪಾಸ್ ಆಗ್ಬಿಟ್ರಿ. 50 ನಂಬರ್ ಬಂದೋಯ್ತು. ಈಗ ಫಸ್ಟ್ ಕ್ಲಾಸ್ ಹೋಗೋದಕ್ಕೇನು ಅಂತಂದ್ರೆ ಅಸ್ಪೃಶ್ಯ ಅಂತ ಲಾಸ್ಟ್ನೇದು. ಅಸ್ಪೃಶ್ಯ ಅಲ್ಲ, ಅಸ್ಪೃಶ್ಯ ಅಂತ. ಇದನ್ನ ಅಸ್ಪೃಹ ಅಂತ ಕರೆದ್ರೆ ನಿಸ್ಪೃಹತೆ ಅಂತ ಕರಿತೀವಲ್ಲ, ಅದರ ಭಾಗ ಅಸ್ಪೃಹ ಅಂತ ಕರ್ತಕ್ಕಂಥದ್ದು. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಈ ಅಸ್ಪೃಹ ಭಾಗ ಇದೆಯಲ್ಲ, ಇದನ್ನ ಸಾಧನೆ ಮಾಡಬೇಕು ಅಂತಂದ್ರೆ ಈ 7 ಮೆಟ್ಟಿಲುಗಳನ್ನ ದಾಟಿದ ನಂತರ ಆಗುತ್ತೆ. ಎಲ್ಲವೂ ಇದೆ, ಏನು ಬೇಡ ಅಂತಕ್ಕಂಥದ್ದು, ಇದ್ದಿದ್ದರಲ್ಲಿ ಎಲ್ಲವನ್ನ ಕೊಡ್ತಕ್ಕಂಥದ್ದು. ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಒಂದಲ್ಲ ಅದು. ರಾಜ ರಂತಿದೇವನ ಕತೆ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು. ಭಾಗವತದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ. ಕ್ಷಾಮ ಉಂಟಾಗುತ್ತೆ, ರಾಜಧರ್ಮವನ್ನ ಪಾಲನೆ ಮಾಡಬೇಕು. ಕೊನೆಗಾಲಕ್ಕೆ ಕೇವಲ ಒಂದು ತಂಬಿಗೆ ನೀರಷ್ಟೇ ಉಳಿದಿರುತ್ತೆ. ಮಂತ್ರಿ ಹೇಳ್ತಾನೆ, ರಾಜ ನೀನು 8 ದಿನ ಬದುಕಬೇಕು, ಒಂದು ತಂಬಿಗೆ ನೀರಷ್ಟೇ ನಿನಗೆ ಗತಿ ಇಲ್ಲ, ಇದನ್ನ ನೀನು ಕುಡಿದು ಬಿಡು, ಇಲ್ಲದ್ರೆ ನೀನು ಸತ್ತೋಗ್ತೀಯ. ರಾಜ ಹೋಯ್ತು ಅಂತಂದ್ರೆ ಅರಾಜಕತೆ ಕಾಡುತ್ತೆ ದೇಶದಲ್ಲಿ, ಇಡೀ ದೇಶ ಹಾಳಾಗ್ಬಿಡುತ್ತೆ ಅಂತ ದೇವತೆಗಳ ಮೇಲೆ ನಿಂತು ಕಾಯ್ತಾ ಇದ್ದಾರೆ ರಂತಿದೇವಂಗೆ. ರಂತಿದೇವ ರಾಜಧರ್ಮವನ್ನ ಪಾಲನೆ ಮಾಡ್ತಾನ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಕೇಳಿದು ಬರ್ತಾನೆ, 8 ದಿನ ಆಯ್ತು ರಾಜ, ನಾನು ನೀರು ಕುಡಿದಿಲ್ಲ, ನನ್ನನ್ನು ನೀನು ಕಾಪಾಡಬೇಕು ಅಂತ ನ್ಯಾಯಮಾನವಾದ ಪರಿಸ್ಥಿತಿ. ಯಾವತ್ತಿನ ಶೇಕ್ಸ್ಪಿಯರ್ನ ಟು ಬಿ ಆರ್ ನಾಟ್ ಟು ಬಿ ಅಂತ ಏನಿತ್ತು, ಮಾಡಲೋ ಬೇಡವೋ, ನಾನು ಮುಖ್ಯನೋ ಸಮಾಜ ಮುಖ್ಯನೋ, ನಾನು ಮುಖ್ಯನೋ ಪ್ರಜೆ ಮುಖ್ಯನೋ, ರಾಜಧರ್ಮ ಮುಖ್ಯನೋ ಪ್ರಜೆಗಳನ್ನು ಉಳಿಸೋದು ಮುಖ್ಯನೋ, ನನ್ನ ಜೀವ ಮುಖ್ಯನೋ ಪ್ರಪಂಚ ಮುಖ್ಯನೋ ಅಂತ ಯೋಚನೆ ಮಾಡಿದಂತ ರಂತಿದೇವ ಕೊನೆ ಕ್ಷಣದಲ್ಲಿ ಬೇಡ, ನಾನು ಇಲ್ಲದೆ ಇದ್ರೂ ಪರವಾಗಿಲ್ಲ, ನನ್ನ ಕೊಟ್ಟ ಕಡೆಯ ಉಸಿರಿನವರೆಗೆ ನಾನು ನನ್ನ ಪ್ರಜೆಗಳನ್ನ ಧರ್ಮವನ್ನ ಪಾಲನೆ ಮಾಡ್ತೀನಿ, ಅದೇ ರಾಜಧರ್ಮ ಅಂತ ಹೇಳಿ ನೀರು ಕೊಟ್ಬಿಡ್ತಾನೆ. ಅವನು ಕುಡಿತಾನೆ. ಯಾವ ವ್ಯಕ್ತಿ ಯಾಚಕನಾಗಿ ಬಂದು ನೀರನ್ನು ಕೇಳಿದವನು ಶ್ರೀಮನ್ ಮಹಾವಿಷ್ಣು. ಅವನು ಆ ರೂಪದಲ್ಲಿ ಬಂದು ಕೇಳಿರ್ತಾನೆ, ಇವನನ್ನು ಚೆಕ್ ಮಾಡ್ತಾನೆ, ರಾಜಧರ್ಮ ಮುಖ್ಯವೋ ಅಲ್ವೋ ಅಂತ. ಯಾವಾಗ ಅದನ್ನು ಕೊಟ್ಟುಬಿಡ್ತಾನೆ, ಸುಭಿಕ್ಷವಾಗೋಗುತ್ತೆ. ರಂತಿದೇವ ಕಣ್ಮುಂದೆ ನಿಂತ್ಕೋತಾನೆ.
ಇವತ್ತಿನ ದಿನಮಾನವನ್ನು ಒಂದು ಕ್ಷಣ ಯೋಚನೆ ಮಾಡಿ, ಬೆಳಗಿನ ಪೇಪರ್ ತೆಗೆದು ನೋಡಿ, ಒಬ್ಬ ರಂತಿದೇವ ಸಿಕ್ಕರು ಸಾಕು, ದೇಶ ವಿಶ್ವ ನಾಯಕನಾಗೋದ್ರಲ್ಲಿ ಸಂಶಯವೇ ಇಲ್ಲ. ಅಂಥ ರಂತಿದೇವ ಬೇಕು, ಅಂತಹ ನಿಸ್ಪೃಹತೆ ಬೇಕು, ಅಂತಹ ಅಸ್ಪೃಹತೆ ಬೇಕು. ಈ 8 ಗುಣಗಳನ್ನು ಆಚಾರ್ಯರು ಸಮಾಜದ ಉದ್ಧಾರಕ್ಕಾಗಿ ತಾವು ಕಂಡುಕೊಂಡಂಥ ಸತ್ಯವನ್ನ, ಸಾರವನ್ನ, ಎಲ್ಲವನ್ನ ನೆಕ್ಟರ್, ಆ ಒಂದು ಸಾರಾಂಶವನ್ನ, ಅಮೃತವನ್ನ ಸಮುದ್ರ ಮಥನ ಮಾಡಿ ಕಡೆದ ಹಾಗೆ ನಮ್ಮ ಧರ್ಮದ ಎಲ್ಲ ಭಾಗಗಳನ್ನ ಕಡೆದು ನಮಗೋಸ್ಕರ ಕೊಟ್ಟು ಅಲ್ಲಿ ಕಡಗೋಲಿಟ್ಟಿದ್ದಾರೆ. ಆ ಒಂದು ಹುಲ್ಲಿನಲ್ಲಿ ನಿಮಗೆ ತುಪ್ಪ ಇದೆಯಾ ಅಂತ ಒಂದು ಪ್ರಮೇಯ. ನಗುತ್ತಾರೆ ಜನ, ಇಷ್ಟೊತ್ತರೆಗೂ ಸಾಹೇಬ್ರು ಕರೆಕ್ಟಾಗಿ ಮಾತಾಡಿದ್ರು, ಈಗ ಯಾಕೋ ಸ್ವಲ್ಪ ಆ ಕಡೆಗೆ ಹೋಗ್ಬಿಟ್ರಲ್ಲ ಅಂತ. ಹುಲ್ಲಿನಲ್ಲಿ ತುಪ್ಪವಿದೆಯಾ ಅಂತ ಪ್ರಮೇಯ ನೋಡಿ, ಎಷ್ಟು ಸುಂದರವಾಗಿರ್ತಕ್ಕಂಥ ಪ್ರಮೇಯ. ಹುಲ್ಲಿನಲ್ಲಿ ತುಪ್ಪವಿದೆ ಅಂತ ನಾನು ಸಾಧನೆ ಮಾಡಬೇಕು, ಅದು ಹೈಪಾಥಿಸಿಸ್ ಇದೆ, ಥಿಯರಿ ಆಗಬೇಕು ಅಂತ. ಹುಲ್ಲಿನಲ್ಲಿ ಇರ್ತಕ್ಕಂಥ ಸೆಲ್ಯುಲೋಸು ಹಸುವಿನ ಜಠರಕ್ಕೆ ಹೋಗಬೇಕು, ಹಾಲಾಗಿ ಉತ್ಪಾದನೆ ಆಗಬೇಕು, ಹಾಲನ್ನು ಸಂಸ್ಕರಿಸಿ ಮೊಸರು ಮಾಡಬೇಕು, ಮೊಸರನ್ನ ಕಡೆದು ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪವನ್ನು ಮಾಡ್ಕೋಬೇಕು. ಅದೇ ಹುಲ್ಲನ್ನ ತಿಂದಂತ ಬೇರೆ ಪ್ರಾಣಿ ತುಪ್ಪ ಕೊಡೋದಿಲ್ಲ. ಎಂತ ಸುಂದರವಾಗಿರ್ತಕ್ಕಂಥದ್ದಲ್ವಾ? ಹುಲ್ಲದೇ, ಪ್ರಾಣಿ ಅದೇ, ಜಠರವದೇ, ಸಂಸ್ಕರಣೆ ಅದೇ, ಕೊನೆಗೆ ಬಂದ ಪದಾರ್ಥ, ಅಂತಿಮ ಪದಾರ್ಥ ತುಪ್ಪವಾಗಬೇಕೇ ಹೊರತು ವಿಷವಾಗಬಾರ್ದು. ನಮ್ಮೆಲ್ಲರ ಮನಗಳಲ್ಲಿ ಈ ಮಂಥನಗಳು ನಡಿಬೇಕು. ಕಾರಿದ ವಿಷಗಳನ್ನು ಆಗ ನೀಲಕಂಠನಾದ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡಿದಂಥ ಈಶ್ವರ ನುಂಗಾಗೋಗಿದೆ, ಮತ್ತೊಬ್ಬ ಈಶ್ವರನಿಲ್ಲ. ವಿಷಕಾರಬೇಡಿ, ತುಪ್ಪವನ್ನು ಕೊಡಿ, ಬೆಣ್ಣೆಯನ್ನು ಕೊಡಿ, ಅಮೃತದಂತೆ ನಮ್ಮೆಲ್ಲರ ಬಾಳು ಬೆಳಕಾಗಲಿ. ಇಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ, ಪರಮ ಪುಣ್ಯ ದಿನವಾಗಿರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ಎಂದು ಹೇಳಿದ್ರು ನಿರೂಪಕರು. ಜಾಯಮಾನೋ ಭವತಿ ತ್ರೈಋಣಾಹ ಅಂತ. ನನ್ನದೊಂದು ಕೊನೆಯ ಕೋರಿಕೆ, ಮಹಾಲಯ ಅಮಾವಾಸ್ಯೆ ಅಂತಕ್ಕಂಥದ್ದು ಪ್ರೀ ಇಂಡಿಪೆಂಡೆನ್ಸ್ ರಜಾ, ಬ್ರಿಟಿಷರ ಕಾಲದಿಂದ ಕೊಟ್ಟಂಥ ರಜಾ. ಕ್ಯಾಲೆಂಡ್ರಲ್ಲಿ ಉಳ್ಕೊಂಡು ಬಂದಂಥ ಒಂದು ರಜಾ ಯಾವುದು ಅಂದರೆ ಮಹಾಲಯ ಅಮಾವಾಸ್ಯೆ ಅಂತ. ಅಂತಹ ಮಹಾಲಯ ಅಮಾವಾಸ್ಯೆ ದೈವಋಣ, ಪಿತೃಋಣ, ಋಷಿ ಋಣ. ನಮ್ಮ ಮಾಡ್ರನ್ ಋಷಿಗಳು ಅಂದರೆ ಯತಿದ್ವಯರಿಲ್ಲಿ. ಋಷಿ ಋಣ, ದೈವಋಣ, ಪಿತೃಋಣ ಎಲ್ಲವನ್ನ ಮಹಾಲಯ ಅಮಾವಾಸ್ಯೆಯಲ್ಲಿ ಸಲ್ಲಿಸ್ತೀವಿ. ನಂದೊಂದು ಕೋರಿಕೆ ಇದೆ, ಇಲ್ಲಿರ್ತಕ್ಕಂಥ ಎಲ್ಲರಲ್ಲಿ ಕೋರಿಕೆ ಇದೆ. 4ನೇ ಋಣವನ್ನು ನಾನು ಕಂಡ್ಕೊಂಡಿದ್ದೀನಿ. ಆ 4ನೇ ಋಣ ಅಂತಂದರೆ ರಾಷ್ಟ್ರ ಋಣ. ಅದನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಎಲ್ಲವೂ ಕೂಡ ಗೋವಿಂದಾರ್ಪಣಮಸ್ತು.